ವೀಕ್ಷಕರೇ, ಜಿ ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ದಿನದಿಂದ ದಿನಕ್ಕೆ ಕಾಂಗ್ರೆಸ್ ಸರ್ಕಾರದ ಮೇಲಿನ ಆರೋಪ ಹಗರಣ ಹೆಚ್ಚಾಗ್ತಾನೆ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು 1 ವರ್ಷ ಆದಂತಹ ಹಗರಣಗಳು ಎರಡು. ಈ ಎರಡೂ ಹಗರಣಗಳು ಕಾಂಗ್ರೆಸ್ ಸರ್ಕಾರವನ್ನು ಇನ್ನಿಲ್ಲದಂತೆ ಕಾಡ್ತಾ ಇದೆ. ಸ್ವಯಂಕೃತ ಅಪರಾಧ, ಸಾಲು ಸಾಲು ಆರೋಪ ಹಗರಣದ ವಿಚಾರವನ್ನ ಬಿಜೆಪಿ ಕುರಿತಾಗಿ ಹೇಳ್ತಾ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದಾದ್ರೂ ಏನು? ಹಾಗಾದ್ರೆ ವಾಲ್ಮೀಕಿ ಹಗರಣದಲ್ಲಿ ತಮ್ಮ ಪಾತ್ರವೇ ಇಲ್ಲ ಅಂತೇಳಿ ಸಾರಾಸಗಟಾಗಿ ತಮಗೆ ತಾವೇ ಕ್ಲೀನ್ ಚಿಟ್ ಕೊಟ್ಕೊಂಡಿದ್ರು ಬಿ ನಾಗೇಂದ್ರ. ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಧ್ವನಿಗೂಡಿಸಿದ್ರು. ನಮ್ಮ ಸಚಿವರ ಪಾತ್ರ ಏನೂ ಇಲ್ಲ, ಆದ್ರೂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಿದ್ದಾರೆ ಅಂತ. ಆದ್ರೆ ಈಗ ಆಗ್ತಾ ಇರೋದು ಏನು? ಖುದ್ದು ವಶಕ್ಕೆ ಪಡೆದು ಇಡಿ ಎಂಟ್ರಿ ಆಗಿದೆ, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮೂಡ 2013ರಲ್ಲಿ ಯಾವುದೇ ರೀತಿಯಾದಂತಹ ಆರೋಪವನ್ನು ತಮ್ಮ ಮೇಲೆ ಹೊತ್ತುಕೊಳ್ಳದೆ ಸರ್ಕಾರವನ್ನು ನಡೆಸಿದಂತಹ ಸಿಎಂ ಸಿದ್ದರಾಮಯ್ಯನವರಿಗೆ 2023ರಲ್ಲಿ ಅಧಿಕಾರಕ್ಕೆ ಬಂದ ಪ್ರಾರಂಭದಲ್ಲೇ ಮೊದಲ ವರ್ಷದಲ್ಲೇನೆ ಅತಿ ದೊಡ್ಡ ಹಗರಣ ಆರೋಪ ಕೇಳಿ ಬರ್ತಾ ಇದೆ. ಅದು ಮೂಡ ವಿಚಾರ. ಈ ಮೂಡ ವಾಲ್ಮೀಕಿ ಅನ್ನೋದು ವಿರೋಧ ಪಕ್ಷಗಳಿಗೆ ದೊಡ್ಡ ಅಸ್ತ್ರವನ್ನೇ ಕೊಟ್ಟಿದೆ. ಇದನ್ನ ದೊಡ್ಡ ಮಟ್ಟದಲ್ಲೇನೆ ಪ್ರತಿಭಟನೆ ಮಾಡೋದಕ್ಕೆ, ಮೂಡ ಚಲೋ ಅಂತೇಳಿ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದ್ದಾರೆ. ಈಗ ನಿದ್ದೆಯಿಂದ ಎಚ್ಚೆತ್ತುಕೊಂಡಿದೆ ಬಿಜೆಪಿಯೂ ಕೂಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ, ಮೂಡ ಪ್ಲಸ್ ವಾಲ್ಮೀಕಿ ಬ್ರಹ್ಮಾಸ್ತ್ರ ಸರ್ಕಾರಕ್ಕೆ ಹೈ ತಲೆ ಬಿಸಿ. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಭಾಗಿಯಾಗಿದ್ದಾರಾ? ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಬಿಜೆಪಿ ನಾಯಕರು. ಆ ಕಡೆ ಬಿಜೆಪಿ ಪ್ರತಿಭಟನೆ, ಈ ಕಡೆ ಕಾಂಗ್ರೆಸ್ ಧರಣಿ. ಮೂಡ ಕಚೇರಿ ಬಳಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು, ಮೈಸೂರು ಮೂಡ ಕಚೇರಿ ಬಳಿ ಭಾರಿ ಹೈಡ್ರಾಮಾವೇ ನಡೆದು ಹೋಯಿತು. ಇವತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಪ್ರತಿಭಟನೆಯ ಕದನ ಮುಂದುವರಿತಾ ಇದೆ. ಇಡಿ ಅಧಿಕಾರಿಗಳಿಂದ ಮಾಜಿ ಸಚಿವ ನಾಗೇಂದ್ರ ಅವರ ಅರೆಸ್ಟ್ ಆಗಿದೆ. ವಿಚಾರಣೆ ನಡೆಸ್ತಾ ಇದ್ದಾರೆ, ದಾಖಲೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸೊ ಇದೀಗ ಶಾಸಕರನ್ನ ಅರೆಸ್ಟ್ ಮಾಡಿರೋದ್ರಿಂದ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಕಾಂಗ್ರೆಸ್ ಪಕ್ಷಕ್ಕೆ. ರಾಜ್ಯ ಸರ್ಕಾರಕ್ಕೆ ಅಧಿವೇಶನಕ್ಕೂ ಮುನ್ನವೇ ಒಂದು ಅತಿ ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಇದೇ ವಿಚಾರಗಳೇನೆ ಮುಂದಿನ ಬರುವ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಕ್ಕೆ ಕಾರಣ ಆಗತ್ತೆ ಅಂತ. ಯಾಕಂತಂದ್ರೆ ನೋಡಿ, ಅಧಿಕಾರಕ್ಕೆ ಬಂದು 1 ವರ್ಷದಲ್ಲೇ ಎರಡೆರಡು ಹಗರಣ ಕಾಂಗ್ರೆಸ್ ಸರ್ಕಾರವನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಈ ರಾಜ್ಯ ಸರ್ಕಾರಕ್ಕೆ 1 ವರ್ಷದಲ್ಲೇ ಸರ್ಕಾರದ ವರ್ಚಸ್ಸು ಕುಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರು ಮಾತನಾಡಿದ್ದಾರೆ. ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ವಿಜಯೇಂದ್ರ ಮತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಯಾರೆಲ್ಲ ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಇಲ್ಲ, ಸಿಎಂ ಸಂಬಂಧ ಇಲ್ಲ. ಈಗ ಕೆಳಗಿನ ನಾವೆಲ್ಲ ಮಂತ್ರಿಗಳು ಸಂಭಾಷಣೆ ಮಾಡಿದ್ರೆ ಸಿಎಂಗೂ ಸಂಬಂಧ ಬರೋಲ್ಲ. ಸೊ ನಮ್ಮ ಇಲಾಖೆ ನಾವು ನೋಡ್ಬೇಕಾಗ್ತಿದೆ, ನಾವು ಜವಾಬ್ದಾರರು. ಸಿಎಂಗೂ ಇದಕ್ಕೆ ಸಂಬಂಧತೆ ಇಲ್ಲವೇ. ಅದ್ರಲ್ಲಿ ಏನಾಗಲ್ಲ, ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಅಂತವೆಲ್ಲ ಕೇಸ್ ಬಹಳಷ್ಟು ಆಗಿದೆ, ನಮಗೂ ಗೊತ್ತಿದೆ, ಇಲ್ಲೂ ನಾವು ನೋಡಿದ್ವಿ ಅಂತ ಕೇಸ. ಸೊ ಮೂಡಾಗೆ ವಾಲ್ಮೀಕಿ ನಿಗಮಕ್ಕೆ ಹೋಲಿಸ್ಲಿಕ್ಕೆ ಆಗೋಲ್ಲ. ಅದು ಬೇರೆ, ಕ್ರಿಸ್ಟಲ್ ಕ್ಲಿಯರ್. ಅದು ಲ್ಯಾಂಡ್ ಹೋಗಿದೆ, ಲ್ಯಾಂಡ್ ತಗೊಳ್ತಿದಾರ ಇಂತ. ನಾವು ಮೂಡಾದಲ್ಲಿ ಸಾಕಷ್ಟು ಮಾಡಿದೀವಿ, ಕೊಟ್ಟಿದೀವಿ, ಬೇರೆ ಕಡೆ ಕೂಡ ಆಗಿದೆ. ಸೊ ಅದಕ್ಕೂ ವ್ಯತ್ಯಾಸ ಇದೆ. ಅದನ್ನ ರಾಜಕೀಯ ಅಂತ ಹೇಳ್ಬೋದು ನಾವು. ಮೂಡ ಸುಪ್ರೀಂ ಕೋರ್ಟ್ ಏನಂತ ಯಾವ ಸಾಕ್ಷಿ ಆಧಾರ ಅವ್ರಿಗೆ ಒಳಗೆ ಹಾಕಿದ್ದೀರಾ ಅಂತ ಅವ್ರಿಗೆ ಬಿಟ್ಟಿಲ್ಲ. ಆದ್ರೆ 60-70 ದಿನ ಚುನಾವಣೆ ಸಂದರ್ಭದಲ್ಲಿ ಎಲ್ಲರಿಗೂ ಒಳಗೆ ಇಟ್ಟಿದ್ರು. ನೋಡಿ ಏನ್ ದಾಖಲೆಗಳು ಕೊಟ್ಟಿದ್ದಾರೆ, ಏನ್ ವಿಚಾರಣೆ ಮಾಡಿದ್ರು. ನಾವು ಯಾವ್ದು ಕೂಡ ಹಸ್ತಕ್ಷೇಪ ಮಾಡಿದ್ರೆ ರೆಡಿ ಇಲ್ಲ. ಮುಖ್ಯಮಂತ್ರಿ ನಿಗಮದಲ್ಲಿ ಹಗರಣ ಆಗಿರೋದಂತ ಸ್ವತಃ ನಾಗೇಂದ್ರ ಅವರು ಒಪ್ಕೊಂಡಿದ್ದಾರೆ. ಅಧಿಕಾರಿಗಳ ಕೈವಾಡ ಇದೆ ಅಂತ ಒಪ್ಕೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತೇನೆ, ಸತ್ಯಾಂಶವನ್ನ ಮರೆಮಾಚೋದಕ್ಕೆ ಸಾಧ್ಯ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಏನು ಹಗರಣ ಆಗಿದೆ, ಈ ಹಗರಣದಿಂದ ನೀವು ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತಲ್ಲ ನಾಳೆ ಇವತ್ತು CBI ತನಿಖೆ ಕೊಡಲೇಬೇಕಾಗ್ತದೆ ಅಂತ ಪರಿಸ್ಥಿತಿ ಬಂದೇ ಬರ್ತದೆ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಶಾಂತಿಯುತ ಹೋರಾಟಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಏನು ಮಾಡಿದ್ದೀರಿ. ಯಾವುದೇ ಕಾರಣಕ್ಕೂ ನಾವಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಇದರಿಂದ ಹೆದರ್ಕೊಂಡು ಓಡೋಗ್ತಾ ಪ್ರಶ್ನೆನೇ ಇಲ್ಲ. ಈ ಒಂದು ಹೋರಾಟಕ್ಕೆ ಉತ್ತರ ಸಿಗಲೇಬೇಕು.
ಈ ಭ್ರಷ್ಟಾಚಾರದಲ್ಲಿ ಏನು ಸಿಲುಕಾಕೊಂಡಿದ್ದೀರಿ, ಇದಕ್ಕೆ ನ್ಯಾಯ ಸಿಗಲೇಬೇಕು. ಏನು ಬಡವರಿಗೆ ಅನ್ಯಾಯ ಆಗಿದೆ ಅದು ನ್ಯಾಯ ಸಿಗಲೇಬೇಕು. ಹಾಗಾಗಿ ಎಲ್ಲಿಯವರೆಗೆ ಇವತ್ತು ಮೂಡ ಹಗರಣದಲ್ಲಿ CBI ತನಿಖೆ ಕೊಡೋದಿಲ್ಲ, ನೀವು ರಾಜೀನಾಮೆ ಕೊಡೋದಿಲ್ಲ, ಅಲ್ಲಿಯವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿರಂತರ ಹೋರಾಟವನ್ನು ಮಾಡ್ತೇವೆ. ಆಗಿರುವಂಥ ಆರೋಪ ಬಂದಿರುವಾಗ 3 ಎಕರೆ ಜಾಗ ನಿಮ್ಮ ಮನೆಯವರ ಮೂಲಕ ಹೋಯಿತು ಮೂಡಕ್ಕೆ ಅಂತ ಹೇಳಿದರೆ, ಸಹಜವಾಗಿಯೇ ಯಾವ ಪ್ರದೇಶದಲ್ಲಿ ಜಾಗ ಮೂಡ ವಶಪಡಿಸಿಕೊಳ್ಳುತ್ತೋ, ಜಾಗವನ್ನು ಡೆವಲಪ್ ಮಾಡುತ್ತೋ, ಅದೇ ಜಾಗದಲ್ಲಿ ನಿವೇಶನವನ್ನು ಹಂಚಿಕೆ ಮಾಡಬೇಕನ್ನೋದು ನಿಯಮ. ನಿಮ್ಮ 3 ಎಕರೆ 26 ಸೆಂಟ್ಸ್ ಜಾಗ ಅಂತ ಏನು ಹೇಳ್ತೀರಿ, ಅಲ್ಲಿರುವಂಥ ಮೌಲ್ಯಗಳನ್ನು ಗಮನಿಸಿದರೆ ಅದೇ ಸೈಟ್ನಲ್ಲಿ ಹೆಚ್ಚಂದರೆ 2 ರಿಂದ 3 ಸೈಟ್ ಕೊಡ್ಬೋದು. ಆದರೆ 8 ಕಿಲೋಮೀಟ್ರ್ ದೂರದಲ್ಲಿ ಸುಮಾರು ಚದರ ಅಡಿಗೆ 10,000 ರೂಪಾಯಿ ಇರುವಂಥ ಒಂದು ಇವತ್ತಿನ ಮೌಲ್ಯ, ನಿಮ್ಮ ಡೆವಲಪ್ ಆಗಿರುವಂಥ ಪ್ರದೇಶ ಅಥವಾ ನಿಮಗೆ ನಿಮ್ಮ ಕುಟುಂಬದವರಿಂದ ಮೂಡ ಸ್ವಾಧೀನಪಡಿಸಿಕೊಂಡಿದ್ದಕ್ಕೆ 22,000 ರೂಪಾಯಿ ರೇಟ್ ಇಲ್ಲ. ಆದರೆ 10,000 ರೂಪಾಯಿ ಮೌಲ್ಯದ ಚದರಡಿಗೆ 10,000 ರೂಪಾಯಿ ಮೌಲ್ಯದ 15 ಸೈಟ್ಗಳು ನಿಮಗೆ ಕೊಟ್ಟಿದ್ದಾರೆ ಅಂದರೆ ಅದರ ಹಿಂದೆ ಬಹುದೊಡ್ಡ ಗೊಂದಲ ನಿರ್ಮಾಣ ಆಗಿದ್ದು ತಮ್ಮೇಲಿರುವಂಥ ಅನುಮಾನಕ್ಕೆ ಕಾರಣ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹಪಡಿಸ್ತೇನೆ, 60 ಕೋಟಿ ರೂಪಾಯಿ ಕೊಡಿ, ನಾನು ನಿಮ್ಗೆ ಸೈಟ್ ಕೊಡ್ತೇನೆ ಅಂತ ತಾವು ಹೇಳಿದ್ದೀರಿ. ಆದರೆ ತಮ್ಮ ಚುನಾವಣಾ ಅಪಿದಾವತ್ತಲ್ಲಿ ನನ್ನ ಕುಟುಂಬದ ಇದರ ಮೌಲ್ಯ 8 ಕೋಟಿ ರೂಪಾಯಿ ಅಂತೇಳಿ ನೀವು ಹಾಕಿದ್ದೀರಿ. ಒಂದು ಕಡೆ ಮೂಡ ಹಗರಣ, ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಹಗರಣ, ಎರಡೆರಡು ಹಗರಣಗಳು ಉರುಳಾಗಿ ಪರಿಣಮಿಸ್ತಾ ಇದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಆರಂಭಿಸ್ತಾ ಹೋಗ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ಮೊದಲನೇದಾಗಿ AAP ಪಕ್ಷದ ವಕ್ತಾರರಾದಂತಹ ಕೇಶವ್ ಕುಮಾರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ ಕೋಗಿಲು ವೆಂಕಟೇಶ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. BJPಯಿಂದ ರತನ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ರತನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೋಗಿಲು ವೆಂಕಟೇಶ್ ಅವರು, ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ, ಎರಡೆರಡು ಹಗರಣ, ಸಾಲು ಹಗರಣಗಳನ್ನು BJP ಮೇಲೆ ಸರಣಿ ಆರೋಪಗಳನ್ನು ಮಾಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈಗ ನಾನೇನು ಶುದ್ಧ ಹಸ್ತನಲ್ಲ ಅನ್ನೋದನ್ನ ಈ ಮೂಲಕ ಸಾಬೀತು ಮಾಡ್ತಾ ಇದೆಯಾ? ಈಗ ವಿರೋಧ ಪಕ್ಷಗಳು ಇದೇ ವಿಚಾರವನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲೇನೆ ಎಲ್ಲ ಕಡೆ ಮುತ್ತಿಗೆ, ಪ್ರತಿಭಟನೆ, ಆಕ್ರೋಶ, ಮೈಸೂರು ಚಲೋ, ಹೀಗೆ ಅನೇಕ ನಿಟ್ಟಿನಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಮುತ್ತಿಗೆ ಹಾಕೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಖುದ್ದು ನಿಮ್ಮ ಪಕ್ಷದಲ್ಲೇ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ, ಈಗಾಗಿದ್ರೆ ನಿಜಕ್ಕೂ ಇದು ಸರ್ಕಾರಕ್ಕೆ ಕಳಂಕದ ವಿಚಾರ ಇದು ಅಂತ ಹೇಳ್ತಾರೆ. ಏನು ಹೇಳ್ತೀರಿ ಮೇಡಮ್? ಮೊದಲನೇದಾಗಿ ಮೂಡ ಹಗರಣ ಅಂತ ಏನಿದೆಯಲ್ಲ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 1 ವರ್ಷ ಪೂರೈಸಿದೆ. ಈ ಹಗರಣದ ವಾಸನೆ ಸ್ಮೆಲ್ ಬಂದಿರತಕ್ಕಂಥದ್ದು 2021-22ನೇ ಸಾಲಿನಲ್ಲಿ ಹಂಚಿಕೆ ಆಗಿರೋದು. ಇಲ್ಲಿ ಸನ್ಮಾನ್ಯ ವಿಜೇಂದ್ರ ಅವರು ಮತ್ತು ಮುನಿರತ್ನ ಅವರು ನೋಡಿದೆ ನಾನು TVನಲ್ಲಿ, ಭೂತದ ಬಾಯಲ್ಲಿ ಭಗವತೆ ಗೀತೆ ಗೆದ್ದಂಗೆ. ವಿಜೇಂದ್ರ ಅವರು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಿರೋದಿದೆಯಲ್ಲ, ಅವರೂ ಸಹ ಮತ್ತು ನಮ್ಮ ಮುನಿರತ್ನವ್ರು ನೋಡಿದೆ ನಾನು TVನಲ್ಲಿ, ಬೇರೆಯವರೆಲ್ಲ ಆಮೇಲೆ ನೋಡ್ತೀನಿ. ಇವರಿಬ್ಬರೂ ಹೋರಾಟ ಮಾಡೋಕ್ಕೆ ನಿಂತಿರೋದು ಮತ್ತು ನಮ್ಮ ಅಶೋಕ್ ಅವರು ಮುಂದಾಳತ್ವ ಆಗ್ತಿರೋದು ನೋಡಿದರೆ ಎಲ್ಲೋ ಒಂದು ಕಡೆ ಈ ನಮ್ಮಲ್ಲಿ ಹಳ್ಳಿಗಾಡಿನಲ್ಲಿ ಕಳ್ಳೆಕಾಯಿ ಕಾಯೋಕ್ಕೆ ಇದನ್ನ ಇಡ್ತಾರಂತೆ, ಆ ಥರ ಆಗಿಬಿಟ್ಟಿದೆ. ಯಾರ್ಯಾರು ಹಗರಣದಲ್ಲಿ ಭಾಗಿಯಾಗಿದ್ರು, ಸನ್ಮಾನ್ಯ ಅಶೋಕ್ ಅವರು ಬೇರೆ ಹಗರಣದ ಬಗ್ಗೆ ಮಾತಾಡಂಗಿಲ್ಲ ಅಂತ ಅಲ್ಲಲ್ಲ, ಒಂದು ನಿಮಿಷ ಮಾತಾಡಲಿ. ಯಾರಿಗೆ ನೈತಿಕತೆ ಬೇಕಲ್ಲ, ಒಂದು ಕಾಂಗ್ರೆಸ್ ವಿರುದ್ಧವಾಗಿ ಮತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಹಗರಣನೇ ಮಾಡಿಲ್ಲ ಮೇಡಮ್. ಈಗ ನಾನು ಆವಾಗಲೇ ಲೆಕ್ಕ ಹಾಕಿದೆ, 3 ಎಕರೆ 16 ಕುಂಟೆ ಜಮೀನಿಗೆ ಸರಾಸರಿ 1,47,000 ಚದರಡಿ. ಎಷ್ಟು ಹೇಳಿ? 1,47,000 ಚದರಡಿ. ಮುಖ್ಯಮಂತ್ರಿಗಳು ಧರ್ಮಪತ್ನಿಯವ್ರಿಗೆ ಅವರ ಮನೆಯವರಿಂದ ಗಿಫ್ಟ್ ಡೀಡ್ ಬಂದಿರತಕ್ಕಂಥದ್ದು ಒಂದು ವಿಚಾರ. ಯಾರು ಹಗರಣ ಅಂತ ಏನು ಹೇಳ್ತಿದ್ದಾರೆ BJPನಲ್ಲಿ, ಆ ವಿಶ್ವನಾಥ್ ಅವರೇ ಬದಲಿ ನಿವೇಶನ ತೊಗೊಂಡಿದ್ದಾರೆ. ಅದು 1 ತಗೊಂಡ್ರು ಒಂದೇ, 10 ತಗೊಂಡ್ರು ಒಂದೇ. ಅವ್ರ ಭೂಮಿ ಏನೋ ಕಳ್ಕೊಂಡಿರ್ತಕ್ಕಂಥ ಬದಲಿ ನಿವೇಶನ ತಗೊಳ್ಬೋದು. ಒಂದು ಡೆವಲಪ್ಮೆಂಟ್ ಮಾಡಿದಾದ್ಮೇಲೆ ನಾವು 1,47,000 ಚದರಡಿ ಕಳ್ಕೊಂಡಿದ್ದೀವಿ. ಅವ್ರು ಕೊಟ್ಟಿರ್ತಕ್ಕಂಥ 37,000 ಚದರಡಿ ಕೊಟ್ಟಿದ್ದಾರೆ. ಎಲ್ಲಿ ಲೆಕ್ಕ ಹಾಕಿ, 1 ರೂಪಾಯಿ ಭಾಗದಲ್ಲಿ 10 ರೂಪಾಯಿ ಭಾಗದಲ್ಲಿ ಕೇವಲ 35 ಭಾಗ ಕೊಟ್ಟಿದ್ದಾರೆ.
ಇದನ್ನ ನೀವು Valuation ನೋಡ್ಬೇಕಲ್ಲ. ಅಲ್ಲಲ್ಲ ಒಂದು ನಿಮಿಷ ವೆಂಕಟೇಶ್ ವ್ಯಾಲ್ಯೂಯೇಷನ್ ಸರ್, ಮೇಡಮ್ ಅದನ್ನೇ ಮಾತಾಡ್ತಿರ್ತಾರೆ ಯಾವಾಗ್ಲೂ ನೀವು ನನ್ನ ಹೆಂಗ್ ಹೇಳ್ತಿದ್ದೀರಾ ಬಿಜೆಪಿನವರು ಅಂತಂದ್ರೆ ಮತ್ತೆ ಕೆಲವು ಮೀಡಿಯಾಗಳು ಯಾರು ಲಾಸ್ ಮಾಡ್ಕೊಳ್ಳಲ್ಲ ಸರ್, ಯಾರು ಲಾಸ್ ಅಲ್ಲಮ್ಮ ಈಗ ಒಂದ್ ನಿಮಿಷ ನೀವೇನಾದ್ರೂ ಒಂದ್ ನಿಮಿಷ ನಾವು ಅದರ ಹೊಣೆ ಯಾವಾಗ ಹೊರ್ತಿದ್ದು ಅಂದ್ರೆ ಏನಾದ್ರೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಮೂಡಾದಲ್ಲಿ ಏನಾದ್ರು ಅವರೇ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಏನಾದ್ರು ತನ್ನ ಕುಟುಂಬಕ್ಕೆ ಮಂಜೂರು ಮಾಡಿದ್ರೆ ಅವ್ರು ಹೊಣೆಗಾರನ ಮಾಡ್ಬೋದು. ಇವತ್ತು ಬಿಜೆಪಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಬಿಜೆಪಿಯವ್ರಿಗೆ ವಿಷಯನೇ ಇಲ್ಲ, ಅಸ್ತಿತ್ವ ಕಾಪಾಡ್ಕೊಬೇಕು ಈಗ ಹೈಕಮಾಂಡ್ನಲ್ಲ. ಬಿಜೆಪಿಯವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಹಗರಣ ಸಾಸಿವೆ ಕಾಳಷ್ಟು ಹಗರಣ ನಡೆದಿಲ್ಲ ಮೂಡ ವಿಷಯದಲ್ಲಿ. ಬಿಡಿ ವಾಲ್ಮೀಕಿನಲ್ಲಿ ಏನಾದ್ರು ನಡೆದಿದ್ರೆ ಅದು ತನಿಖೆ ಆಗ್ತಿದೆ, ಇಡಿ ಆಗ್ತಿದೆ, ಎಲ್ಲ ಇಡಿ ಆಗಿದೆ, ನೋಡೋಣ ಅದನ್ನು ಫರ್ದರ್. ಬಟ್ ಮೂಡ ವಿಷಯನ ಅಲ್ಲಲ್ಲ ನಾನು ಇವಾಗೂ ಆಗಿ ಒಂದು ವೇಳೆ ತನಿಖೆ ಆಗ್ತಾ ಇದೆ ನಡೆದಿದ್ರೆ ಮೇಡಮ್ ಈಗ ನಡೆದಿದ್ರೆ ಆಗ್ಲೇಬೇಕಲ್ಲ, ನಡೆದ ಕಾರಣ ಎಲ್ಲಾದ್ನೂ ಒಪ್ಕೊಳ್ಳೇಬೇಕಲ್ಲ. ಓಕೆ ಬಹುಶಃ ಬಿಜೆಪಿಯವ್ರಿಗೆ ಈಗ ಜ್ಞಾನೋದಯ ಆಗಿದೆಯಾ ಅಥವಾ ಈಗ ಎಚ್ಚರ ಆಗಿದೆಯೋ ಗೊತ್ತಿಲ್ಲ. ಒಂದ್ ಕಡೆ ಮೂಡ ಸಿಕ್ಕಾಪಟ್ಟೆ ಸೀರಿಯಸ್ ತಗೊಂಡ್ಬಿಟ್ಟಿದ್ದೀರಿ, ಮತ್ತೊಂದು ಕಡೆ ವಾಲ್ಮೀಕಿ ಅಂದ್ರೆ ನಿಮ್ಮ ಸರ್ಕಾರ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿದ್ದಾಗ ಇದೇ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಒಂದೊಂದು ಹಗರಣ ಅಥವಾ ಏನೇ ಭ್ರಷ್ಟಾಚಾರ ಅಥವಾ ಯಾವುದೇ ಆರೋಪಗಳನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಜನರಿಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿತ್ತು. ಅದೇ ವಿಚಾರವನ್ನ ಇಟ್ಕೊಂಡು ಭ್ರಷ್ಟಾಚಾರ ಅನ್ನೋ ಆರೋಪವನ್ನ ಮಾಡ್ಕೊಂಡೆ ಅವರು ಅಧಿಕಾರಕ್ಕೆ ಬಂದರು. ಆದ್ರೆ ಬಿಜೆಪಿಯಲ್ಲೂ ಕೂಡ ಒಂದು ಸಾಫ್ಟ್ ನೇಚರನ್ನ ತೋರ್ತಾ ಇದೆಯಾ. ನೀವು ಅಲ್ಲಲ್ಲಿ ಹೋರಾಟ ಮಾಡಿದ್ರು ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗ್ತಾ ಇರಲಿಲ್ಲ. ಬಟ್ ಈ ಎರಡು ಹಗರಣನ ಈಗ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡು ಹೋರಾಟ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ಹೇಗೆ ಅಂತ ನೋಡಿ. ಈ ಎರಡು ಹಗರಣಗಳು ಯಾವಾಗ ಸರ್ಫೇಸ್ ಆಯಿತು ಆವಾಗಿಂದಲೂ ಕೂಡ ನಾವು ಎಲ್ಲ ರೀತಿಯ ಹೋರಾಟಗಳನ್ನು ಮಾಡ್ತಾಯಿದ್ವಿ, ಹಲವು ರೀತಿಯಲ್ಲಿ ಮಾಡ್ತಾಯಿದ್ವಿ. ಆನಂತರ ಇವಾಗ ಈ ಹಗರಣ ಯಾವುದು ಮೂಡ ಹಗರಣದಲ್ಲಿ ಅದೇನು ಹಗರಣನೇ ಅಲ್ಲ ಅಂತ ಇವರು ಹೇಳಿದರು. ನಾನು ಒಂದೆರಡು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. 1991 ಯಾವಾಗ ಅಧಿಸೂಚನೆ ಹೊರಡಿಸಲಾಗುತ್ತೋ ಆ ಒಂದು ಜಾಗವನ್ನು ಕೆಸರೆ ಅನ್ನುವಂಥ ಒಂದು ಜಾಗವನ್ನು ಬಡಾವಣೆ ಮಾಡಬೇಕಂತ ಇದು ಅಧಿಸೂಚನೆ ಹೊರಡಿಸಿದ ಸಮಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದವರು JH ಪಟೇಲ್ ಅವರು, ಉಪಮುಖ್ಯಮಂತ್ರಿಗಳಾಗಿದ್ದವರು ಸಿದ್ದರಾಮಯ್ಯನವರು. ಒಂದು. ಎರಡನೇದಾಗಿ ಆ ಒಂದು ಜಾಗ ಅದು ಯಾವಾಗ ಇದು ಡಿನೋಟಿಫೈ ಮಾಡ್ತಾರೋ ಆವಾಗ ಯಾರ ಹೆಸರಲ್ಲಿತ್ತು ಅಂತ ಹೇಳಿದರೆ ಶ್ರೀನಿಂಗ ಬಿನ್ ಜವರ ಅನ್ನುವಂಥವ್ರ ಹೆಸರಲ್ಲಿತ್ತು. ಆಯಿತಾ? ಡಿನೋಟಿಫೈ ಆದ ನಂತರ ಈ ಜಾಗವನ್ನು ಹೋಗಿ ಸಿದ್ದರಾಮಯ್ಯನವರ ಧರ್ಮಪತ್ನಿ ಏನಿದ್ದಾರೆ ಅವರು ತಮ್ಮನೂ ಅಣ್ಣನೂ ಇರಬೇಕು, ಅವರು ಶ್ರೀನಿಂಗ ಬಿನ್ ಜವರ ಅವರಿಂದ ಖರೀದಿ ಮಾಡ್ತಾರೆ. ಇದು ಕಾನೂನಲ್ಲಿ ಸಾಧ್ಯನಾ? ಆಲ್ರೆಡಿ ಡಿನೋಟಿಫೈ ಅದು ಅಲ್ಲಿ ಲೇಔಟ್ ಮಾಡಬೇಕು ಅಂತ ಹೇಳ್ಕೊಂಡು ಡಿನೋಟಿಫೈ ಆಗಿದೆ. ಅದು ಯಾರ ಕಾಲದಲ್ಲಿ? ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿರೋ ಕಾಲದಲ್ಲಿ. ಆ ನಂತರ ಸುಮಾರು ವರ್ಷದ ನಂತರ ಅಂದರೆ 91 ಆದ ನಂತರ 97 ಆವಾಗ ದೇವನೂರು ಬಡಾವಣೆ ರಚನೆಗಾಗಿ ಅಧಿಸೂಚನೆ ಆಗಿರುತ್ತೆ. ಆ ಒಂದು ಸಮಯದ ನಂತರ ಶ್ರೀನಿಂಗ ಬಿನ್ ಜವರ ಅನ್ನೋವರಿಗೆ ಆಲ್ರೆಡಿ ಮೂಡ ಏನು ಅವರಿಗೆ ಅದರ ಕಾಂಪನ್ಸೇಷನ್ ಬಗ್ಗೆ ಕೂಡ ಮಾತಾಡಿರುತ್ತೆ. ಶ್ರೀನಿಂಗ ಬಿನ್ ಜವರ ಅವರು ಅದರ ಬಗ್ಗೆ ಒಪ್ಕೊಂಡಿರ್ತಾರೆ. ಆ ನಂತರ ಸುಮಾರು 5-6 ವರ್ಷದ ನಂತರ ಇವರು ಅವರಿಗೆ ಮಾರ್ತಾರೆ. ಅಂದರೆ ಇಲ್ಲೇ ಒಂದು ಸ್ಪಷ್ಟವಾಗುತ್ತೆ ಸಮಥಿಂಗ್ ಇಸ್ ಫಿಶಿ ಅಂತ ಅಲ್ವಾ? ಅದಾದ ನಂತರ ಅದೊಂದು ದೊಡ್ಡ ಕ್ರೋನಾಲಜಿ ಇದೆ ಬಿಡಿ. ಅದಾದ ನಂತರ ಅವರಿಗೆ ದೇವನೂರು ಬಡಾವಣೆಯಲ್ಲಿ ಏನು ಇವಾಗ 50-50 ಅಂತ ಹೇಳ್ತಿದ್ರಲ್ಲ ಅಲ್ಲಿ ಕೊಡಬೇಕಾಗಿತ್ತು. ಆದರೆ ಬೆಲೆ ಬಾಳುವಂಥ ವಿಜಯನಗರ ಬಡಾವಣೆಯಲ್ಲಿ ಯಾಕೆ ಕೊಡಲಾಯಿತು? ಅದು ಕೂಡ ಇವಾಗ ಸಿದ್ದರಾಮಯ್ಯನವರು CM ಆಗಿರುವಾಗ ಹಾಗೂ ಅವರ ಪರಮಾಪ್ತ ಅನ್ನುವಂಥ ಇವರು ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಾಗಿರುವಾಗ ಯಾಕೆ ಎಲ್ಲಿ ಕೊಡಬೇಕಾಗಿತ್ತು, ಎಲ್ಲಿ ಅವಾರ್ಡ್ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಬಹಳ ಬೆಲೆ ಬಾಳುವಂಥ ಜಾಗದಲ್ಲಿ ಯಾಕೆ ಕೊಡಲಾಯಿತು ಅನ್ನೋಂಥ ಪ್ರಶ್ನೆ. ಅವ್ರು ಹೇಳೋದು ನಿಮ್ಮ ಕಾಲದಲ್ಲಿ ಆಗಿರೋದು, ಬಿಜೆಪಿ ಅವರ ಕಾಲದಲ್ಲಿ ಆಗಿರೋದು ಅಂತ ಹೇಳ್ತಾರೆ. ಬಿಜೆಪಿಯಲ್ಲಿ ಆ ಕಾಲದಲ್ಲಿ ಬಿಜೆಪಿ ಕಾಲದಲ್ಲಿ ಆಗಿರೋದು ಏನಂತ ಹೇಳಿದ್ರೆ 50-50 ಕೊಡಬೇಕು ಅಂತ ಏನು ಇವ್ರು ರೂಲ್ ಆಗಿತ್ತು ಅದು 50-50 ಕೊಡೋಣ ಅಂತ ಹೇಳಿ ಆಗಿದ್ದು ರೂಲ್ ಅಷ್ಟೇ. ಅದು ದೇವನೂರು ಬಡಾವಣೆಯಲ್ಲೇ ಕೊಡಬೇಕು ಅಂತ ಆಗಿದ್ದು. ಆದರೆ ಇವಾಗ ಆಗಿರುವಂಥದ್ದು ಏನಂದ್ರೆ ದೇವನೂರು ಬಡಾವಣೆ ಬಿಟ್ಟು ವಿಜಯನಗರ ಬಡಾವಣೆ ಅಂದ್ರೆ ಇವಾಗ ವಿಜಯನಗರ ಬಡಾವಣೆಯಲ್ಲಿ ಯಾಕೆ ಕೊಟ್ಟಿದ್ದೀವಿ ಅಂತ ಪ್ರಶ್ನೆ ಇದೆ. ಇವೆರಡಕ್ಕೂ ಉತ್ತರ ಕೊಡ್ಲಿ. ಆನಂತರ
ವಾಲ್ಮೀಕಿ ನಿಗಮದ್ದು ಬರ್ತೀನಿ. ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ಇವಾಗ ಮಾತಾಡ್ತೀನಿ. ಆಗಿದೆಯೋ Yes, ಕೇಶವ್, ಆಗಿಲ್ವೋ? ಒಂದ್ ನಿಮಿಷ ರತನ್ ಮಾತಾಡ್ತೀನಿ. ಕೇಶವ್ ನೋಡ್ತಾ ಇದ್ದೆ ಈ ಎರಡು ಹಗರಣ ಎಷ್ಟರ ಮಟ್ಟಿಗೆ ಅಂತಂದ್ರೆ ಒಂದು ವರ್ಷಕ್ಕೆ ಎರಡೆರಡು ಹಗರಣ. 2013ರಲ್ಲಿ CM ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ರು, ಬಟ್ ಅವಾಗಿನ ವಿಚಾರಕ್ಕೂ ಈಗಿನ ವಿಚಾರ, ಈ ಹಗರಣಗಳು ಈ ಎಲ್ಲಿಗೆ ಹೋಗ್ತಾ ಇದೆ ಸರ್ಕಾರ, ಅಥವಾ ಅದರಲ್ಲೂ ನಾನು ಶುದ್ಧ ಹಸ್ತರು ಅಂತ ಯಾವಾಗಲೂ ಹೇಳ್ಕೊಳ್ಳುವಂತಹ ಖುದ್ದು CM ಸಿದ್ದರಾಮಯ್ಯನವರ ಹೆಸರು ಮೇಲೆ ಬಂದಿರುವಂತಹ ಹಗರಣ ಇದು ಯಾವುದೋ ಬೇರೆಯವರು ಅವರ ಸಚಿವ ಸಂಪುಟ ನಾಗೇಂದ್ರ ಅವರೆಲ್ಲ ಏನಲ್ಲ, ಬಟ್ ಆದರೆ ನಾಗೇಂದ್ರ ಅವ್ರ ಮೇಲೆ ಬಂದಂತಹ ಆರೋಪವನ್ನು ಕೂಡ ಪ್ರಾರಂಭದಲ್ಲಿ ಇವರು ಇದನ್ನ ಎಷ್ಟರ ಮಟ್ಟಿಗೆ ಇದು ಆಗೇ ಇಲ್ಲ ಅಂತೇಳಿ ವಹಿಸ್ಕೊಂಡು ಬಂದರು ಅನ್ನೋದನ್ನ ನೋಡ್ತೀವಿ. ಈಗಲೂ ಕೂಡ DCM DK ಶಿವಕುಮಾರ್ ಅವ್ರು ಮೊನ್ನೆ ಹೇಳಿದ್ರು ಇಲ್ಲ ಅವ್ರು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಹೇಗೆ ಇವರು ಮುಂಚಿತವಾಗ್ಲೇ ಈ ರೀತಿಯಾದಂತಹ ಮಾತುಗಳನ್ನು ಆಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿ. ಇಲ್ಲಿ ನಾವು ಎರಡು ಹಗರಣಗಳು ನೋಡ್ತಾ ಇದ್ದೀವಿ. ಒಂದು ಹಗರಣ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಅಂಡ್ ಇಸ್ ಟೀಮ್ ಮಾಡಿರೋ ಒಂದು ದೊಡ್ಡ ಹಗರಣ. ಈ ಇನ್ನೊಂದು ಮೂಢ ಹಗರಣ ಏನಾಗಿದೆ, ಅದು ಈ ಹಿಂದೆನೇ ಸುಮಾರು 3 ವರ್ಷದಿಂದ BJPನವ್ರ ಕಾಲದಲ್ಲಿ ಆಗಿರೋವಂಥ ಒಂದು ಬಹುದೊಡ್ಡ ಹಗರಣ. ಈಗ ಸಿದ್ದರಾಮಯ್ಯನವರು ಅವ್ರ ಸ್ಟೇಟ್ಮೆಂಟ್ಸ್ ನೋಡ್ತಾ ಇದ್ದೀವಿ, ಅವ್ರು BJP ಕಾಲದಲ್ಲಿ ಆಗಿದ್ದಿದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಮೂಢ ಹಗರಣ ಏನಿದೆ ಅದ್ರ ಕೂಲಂಕುಷವಾಗಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಎಲ್ಲ ಪಕ್ಷಗಳವರು ಸೈಟ್ಗಳು ತಗೊಂಡಿದ್ದಾರೆ, ಎಲ್ಲರೂ ಫಲಾನುಭವಿಗಳಾಗಿದ್ದಾರೆ. ಹಾಗಾಗಿ ಯಾರೂ ಇದ್ರ ಧ್ವನಿ ಎತ್ತಿರಲಿಲ್ಲ. ಇವತ್ತಿನ ದಿವಸ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಕೆಲವು ಅವರ ಪಕ್ಷದಲ್ಲೇ ಇರೋವಂಥ ಒಂದು ಒಳಜಗಳಗಳಿಂದ BJPನವ್ರಿಗೂ ಕುಮ್ಮಕ್ಕೆ ಸಿಕ್ಕದಂಗಾಗಿ ಇವತ್ತು ಅದನ್ನು ವಿಷಯ ಎತ್ತಿದ್ದಾರೆ. ಮತ್ತು ಸಿದ್ದರಾಮಯ್ಯನವರು ಇವತ್ತು ಹೇಳ್ತಾರೆ ಇದು ಬದಲಿ ನಿವೇಶನ ಕೊಟ್ಟಿದ್ದಾರೆ ಅಂತ. ನೋಡಿ, ರೂಲ್ ಪ್ರಕಾರ ಜಮೀನು ಕಳ್ಕೊಂಡವ್ರಿಗೆ ಬದಲಿ ನಿವೇಶನ ಕೊಡಬೇಕು, ಅದಕ್ಕೆ ಅದ್ರದ್ದು ಯಾವುದು ನಮ್ಗೆ ಅಭ್ಯಂತರ ಇಲ್ಲ. ಆದರೆ ಇಲ್ಲಿ ಜಮೀನು ಕಳ್ಕೊಂಡ್ರೋ ಎಷ್ಟು ಜನ ರೈತರಿಗೆ ಸಿದ್ದರಾಮಯ್ಯನವರು ಕೊಟ್ಟಂಗೆ ವಿಜಯನಗರದಲ್ಲಿ ಕೊಟ್ಟಿದ್ದಾರೆ, ಅದರದೊಂದು ಮಾಹಿತಿ ಕೊಡ್ಲಿ ನೋಡೋಣ, ಆಯ್ತಾ. ಮತ್ತೆ ಸಿದ್ದರಾಮಯ್ಯನವರು ಅವ್ರ ಪ್ರಭಾವ ಬಳಸಿ, ಅವತ್ತು BJP ಸರ್ಕಾರ ಇದ್ರೂ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ, ಅವ್ರ ಪ್ರಭಾವ ಬಳಸಿ ಅವ್ರು ಅಲ್ಲಿನ ಶಾಸಕರು ಆಗಿರ್ತಾರೆ, ಅವ್ರ ಪ್ರಭಾವ ಬಳಸಿ ಮೂಡಾಯಿಂದ ಅವ್ರು ಬೇಕಾಗಿರೋಂಥ ಒಂದು ಬೆಲೆ ಬಾಳೋ ಸೆಟ್ ಎಲ್ಲೋ ಇವಾಗ ಅವ್ರು ಕೊಟ್ಟಿದ್ದ ಜಾಗದಲ್ಲಿ ಸುಮಾರು 2,000 to 3,000 ರೂಪಾಯಿ ಇರುತ್ತೆ ಸೈಟ್ ವ್ಯಾಲ್ಯೂ. ಆದರೆ ಇವ್ರು ತಗೊಂಡಿರೋ ಕಡೆ ಸುಮಾರು 10,000 to 15,000 ಇರುತ್ತೆ. ಅರ್ಜಿ ಹಾಕಿರ್ಲಿಲ್ಲ, ಹೇಳ್ತೀನಿ ಸರ್, ನೀವು ಮುಗಿಸ್ತೀನಿ ನನ್ನ ಮಾತುವರೆಗೂ. ಅರ್ಜಿ ಹಾಕಿದ್ದಾರೆ ನೋಡಿ ಮೇಡಮ್. ಹೌದು, ಸಿದ್ದರಾಮಯ್ಯನವ್ರಿಗೆ ನಾನು ಹೇಳ್ತೀನಿ, ನೋಡಿ ಮಾತಾಡಲಿ, ನೋಡಿ ಮಾಹಿತಿ ಕೊಡ್ತೀನಿ ಕೇಳಿ, ಇಲ್ಲಿ ಮಾಹಿತಿ ಕೊಡ್ತೀನಿ ಕೇಳಿ. ನೋಡಿ ಅರ್ಜಿ ಹಾಕಿಲ್ಲ, ನೋಡಿ ಮೇಡಮ್, ನೋಡಿ ಬಂದ ಭಾಗ್ಯ ಮಾಹಿತಿ ಕೊಡ್ತೀನಿ, ಸ್ವಲ್ಪ ಕೇಳಿ, ತಾಳ್ಮೆಯಿಂದ ಕೇಳಿ, ನೀವು ಕೇಳಿ, ನಾವು ಹೇಳ್ತೀನಿ, ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ ಇದು ಮುಡ ಅಲ್ಲಿ ಇದು ಡಿಸೈಡ್ ಮಾಡ್ಬೇಕಾದ್ರೆ ಅಂತ ಒಂದು ಕಮಿಟಿ ಇರುತ್ತೆ, ಅಲ್ಲಿ ಮೆಂಬರ್ಸ್ ಇರ್ತಾರೆ. ಆವತ್ತಿನ ದಿವಸ ಮೆಂಬರ್ಗಳು 7 ಜನ MLA ಇರ್ತಾರೆ. ಅಲ್ಲಿ ಆ 7 ಜನದಲ್ಲಿ 5 ಜನ ಕಾಂಗ್ರೆಸ್ MLA ಇರ್ತಾರೆ, 7 ಜನ MLC ಇರ್ತಾರೆ. ಅಲ್ಲಿ ಅದ್ರಲ್ಲಿ 4 ಜನ ಕಾಂಗ್ರೆಸ್ MLC ಇರ್ತಾರೆ. ಇವ್ರುಗಳೆಲ್ಲ ಸಿದ್ದರಾಮಯ್ಯನವ್ರನ್ನ ನೀವು ಲಿಖಿತವಾಗಿ ಕೊಡಿ, ನನಗೆ ವಿಜಯನಗರದಲ್ಲೇ ಕೊಡಿ ಅಂತೇಳಿ ಕೇಳ್ತಾರ. ಅವ್ರ ಪ್ರಭಾವ ಎಲ್ಲ ಕಾಂಗ್ರೆಸ್ನವರೇ ಅಲ್ಲಿ ಇದ್ದಿದ್ದು, ಅವ್ರ ಪ್ರಭಾವ ಬಳಸಿದ್ರು. ಮೊರವರ್ ಅವರು ಅವತ್ತಿನ ದಿವಸ ಚೇರ್ಮನ್ ಆಗಿದ್ದವ್ರು ಯಾರು, ಸಿದ್ದರಾಮಯ್ಯನವರು ಆಗ್ತಾರೆ. ಎಲ್ಲರೂ ಹೌದು, ಎಲ್ಲರಿಗೂ ಎಲ್ಲಾ ಪಕ್ಷಗಳವ್ರಿಗೂ ಅಲ್ಲಿ ನೋಡಿ ಪ್ರಭಾವ ಉಸ್ತುವಾರಿ ನೇತೃತ್ವದಲ್ಲಿ ಒಂದು ಸಭೆ ಇರ್ತದೆ. ನೋಡಿ ಜನ ಕೇಳಿಸ್ಕೊಳ್ಳಿ, ಯಾಕೆ ಅದನ್ನ ತಡೀತೀರಾ? ಖಚಿತವಾದ ಮಾಹಿತಿ ಕೊಡ್ತಾ ಇದ್ದೀನಿ ನಾನು. ಹೇಗಾಗಿ ಅವರು ಕಾಂಗ್ರೆಸ್ ಪಕ್ಷದವರೇ ಅಲ್ಲಿ ಇದ್ದಿದ್ದೆ ಎಲ್ಲಾನು. ಇನ್ನೊಂದು, ಇವಾಗ ಅವ್ರು ಸಿದ್ದರಾಮಯ್ಯ ಒಂದು ಕಾಂಪನ್ಸೇಷನ್ ಕೇಳ್ತಾ ಇದ್ದಾರೆ, ನನಗೆ 62 ಕೋಟಿ ಕೊಟ್ಬಿಡ್ಲಿ, ನಾನು ಬಿಟ್ಕೊಟ್ಬಿಡ್ತೀನಿ ಅಂತ. ಅದು ಯಾವ ಅನುಪಾತದಲ್ಲಿ ಕೇಳಿದಾರೆ? 3 ಎಕರೆ 20 ಗುಂಟೆನೇ ಇದೆ, ಅವ್ರೊಂದು 62 ಲಕ್ಷ, ಅಂದ್ರೆ ಸುಮಾರು 1 ಎಕರೆಗೆ 20 ಕೋಟಿ ಕೇಳ್ತಾ ಇದ್ದಾರೆ. ಮೈಸೂರು ಹೊರವಲಯದ ಕೆಸರೆ ಗ್ರಾಮದಲ್ಲಿರೋ ಒಂದು ಜಮೀನಿಗೆ 1 ಎಕರೆಗೆ 20 ಕೋಟಿ ಅವ್ರು ಸಿದ್ದರಾಮಯ್ಯ ಕೇಳ್ತಿದ್ದಾರೆ. ಅವ್ರ ಫೈನಾನ್ಸ್ ಮಿನಿಸ್ಟರ್, ಅವ್ರಿಗೆ ಲೆಕ್ಕಾಚಾರ ಚೆನ್ನಾಗಿ ಗೊತ್ತಿರಬಹುದು. ಒಂದು ಸಣ್ಣ ಉದಾಹರಣೆ, ಬೆಂಗಳೂರಿನ ನೋಡಿ
ತಡಿತಾ ಇದ್ದೀರಾ? ಸಬ್ರಿಷನ್ನಲ್ಲಿ ಎಲ್ಲ guidance ಸತ್ಯ value ಕೇಳಬಾರ್ದು ಇದೆ. ಅಂತ ತಡಿತಾ ಅದರ ಇದ್ದೀರಾ? ಆಧಾರದ ಮೇಲೆ ಅವ್ರು ನೋಡಿ, ಕೇಳ್ತಿದ್ದಾರೆ 3 ನೋಡಿ, ಎಕರೆಗೆ. ನೋಡಿ, ಇನ್ನೊಂದು 3 ಎಕರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಬೆಂಗಳೂರಿನ economic ನೋಡಿ, estate ನೋಡಿ, ನೋಡಿ, ಇವರಿಗೆ ಸತ್ಯಾಸತ್ಯತೆಗಳು ಹೊರಗಡೆ ಬರ್ತಾ ಇದಾವೆ. ಈಗ ಕೇಳಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಇವತ್ತಿನ ದಿವಸ BBMP ನವರು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತ ಒಂದು ಪ್ಯಾಲೇಸ್ ಗ್ರೌಂಡ್ 15 ಎಕರೆ ಜಮೀನನ್ನ ರೋಡ್ಗೆ ಅಂತ ಹೇಳ್ಬಿಟ್ಟು ವೈಡ್ನಿಂಗ್ ತಗೋತಾ ಇದ್ದಾರೆ. ಅಲ್ಲಿ ಕಾಂಪನ್ಸೇಷನ್ ಎಷ್ಟು ಕೊಡ್ತಾ ಇದ್ದಾರೆ? 15 ಎಕರೆ ಜಮೀನಿಗೆ ಗೈಡೆನ್ಸ್ ವ್ಯಾಲ್ಯೂ ಎಷ್ಟು? 1400 ಕೋಟಿ. ಆದ್ರೆ ಎಷ್ಟು ಗೈಡೆನ್ಸ್ ವ್ಯಾಲ್ಯೂ ಕೊಡ್ತಿದ್ದಾರೆ? 1 ಕೋಟಿ. ಏನಂತಂದ್ರೆ ಅವರು ವ್ಯಾಲ್ಯೂಯೇಷನ್ ಮಾಡಿರೋದು 60 ಲಕ್ಷ, 1.5 ಟೈಮ್ಸ್ ಕೊಡಬೇಕು, ಸುಮಾರು 1 ಕೋಟಿ ಕೊಡ್ತೀವಿ TDR ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು ಮಾತಾಡಿ ಕೊಡಿಸ್ಬಿಡ್ಲಿ ಅವ್ರಿಗೆ 1400 ಕೋಟಿ. ಎಕ್ಸಾಂಪಲ್ ಯಾವ್ದೋ ಬೇಡ ಸರ್. ಅದೇ ಕೆಸರೆ ಗ್ರಾಮದಲ್ಲಿ ಭೂಸ್ವಾಧೀನ ಎಷ್ಟು ರೈತರಿಗೆ ವಿಜಯನಗರದಲ್ಲಿ ಸೈಟ್ ಸಿಕ್ಕಿದೆ. ಮಾಹಿತಿ ಕೊಡ್ಲಿ. ಅದು ದಾಸರಳ್ಳಿಲಿ ಭೂಸ್ವಾಧೀನ ಮಾಡ್ಕೊಂಡು MG ರೋಡ್ ಅಲ್ಲಿ ನಾನು ಜಾಗ ಕೊಡ್ತೀನಿ ಅಂತಂದ್ರೆ ಎಲ್ಲಾಗುತ್ತೆ ವೆಂಕಟೇಶ್ ಸರ್? ಅದು ಮೂಡ ಹಗರಣದಾಯ್ತು. ನಾಗೇಂದ್ರ ಹತ್ರ ಬರೋಣ. ನೋಡಿ, ಯಾವುದೇ ಇಲ್ಲಿ 2 ಹಗರಣದ ವಿಷಯ ಮಾತಾಡಬೇಕಾಗಿದೆ. ನೋಟಿಫಿಕೇಶನ್ ಮೂಡ ಅಷ್ಟೇ ಆಗಿದೆ. 10 ಎಕರೆ ನೋಡಿ, ನಾಗೇಂದ್ರ ವಿಷಯ ಬರ್ತೀನಿ. ಒಂದ್ ನಿಮಿಷ. ಈಗ ಯಾವುದೇ ಒಂದು ಅಭಿವೃದ್ಧಿ ಪ್ರಾಧಿಕಾರ, ಅದು ಬೆಂಗಳೂರು ಅಭಿಪ್ರಾಯ ಇರ್ಬೋದು, ಮೂಡ ಇರ್ಬೋದು, ಚೂಡ ಇರ್ಬೋದು, ಯಾವ್ದಾನೇ ಇರ್ಬೋದು, 1 ವರ್ಷದಲ್ಲಿ 10 ಎಕರೆ ನೋಟಿಫಿಕೇಶನ್ ಮಾಡುತ್ತೆ, 10 ಎಕರೆ ಡೆವಲಪ್ ಮಾಡುತ್ತೆ. ಯಾವುದೋ ಒಂದು ಕಾರಣದಿಂದ ಅವಾಗ ಕೊಟ್ಟಿರಕ್ ಆಗಿರಲ್ಲ. ಹಂಗಾರೆ ಒಬ್ಬ ರೈತ ತನ್ನ ಭೂಮಿ ಕಳ್ಕೊಂಡ್ರೆ ಬೇರೆ ಕಡೆ ಎಲ್ಲರಿಗೂ ಕೊಡಿ. ಸಾಮಾನ್ಯ ರೈತರಿಗೆ ಭೂಮಿ ಕಳ್ಕೊಂಡ್ರೆ ಎಷ್ಟು ದೊಡ್ಡ ಮಟ್ಟದ ಕಾಂಪನ್ಸೇಷನ್ ಎಲ್ಲಿ ಕೊಟ್ಟಿದ್ದೀರಿ? AP ವಕ್ತಾರರು ಅದನ್ನ ಲಿಸ್ಟ್ ಬಿಡುಗಡೆ ಮಾಡಿ. ಅವಾಗ ಯಾಕೆ ಇಷ್ಟೊಂದು ಆರೋಪ, ಯಾಕೆ ಇಷ್ಟೊಂದು ಪ್ರತಿಭಟನೆ? 10 ಎಕರೆ ಮಾಡಿದಾರಲ್ಲ, 20 ಎಕರೆ ಮಾಡಿದಾರಲ್ಲ, ಎಲ್ಲರಿಗೂ ಕೂಗಾಡೋದು ಕಿರ್ಚಾದ ಬೇಡ. ಈಗ ಒಂದು ಲಿಸ್ಟ್ ಅನ್ನ ನಿಮ್ ಸರ್ಕಾರದಿಂದ ಬಿಡುಗಡೆ ಮಾಡಿ ಆಯ್ತಾ? ಏನು ಕೆಸರೆಯಲ್ಲಿ ಇದ್ದಂತಹ ಈಗ ಜಮೀನು 3.5 ಎಕರೆ 3.25 ಎಕರೆ ಏನಿದೆ, ಅದು ಅದ್ರ ಪಕ್ಕ ಇದ್ದಂತಹ ರೈತರು ಯಾರ್ಯಾರ್ದು ಭೂಸ್ವಾಧೀನ ಆಗಿದೆ, ಎಲ್ಲೆಲ್ಲಿ ಎಷ್ಟೆಷ್ಟು ಎಕರೆ ಭೂಸ್ವಾಧೀನ ಆಗಿದೆ, ಅವರಿಗೆ ಬದಲಿ ನಿವೇಶನ ಅಥವಾ ಬದಲಿ ಕಾಂಪನ್ಸೇಷನ್ ಎಲ್ಲೆಲ್ಲಿ ಕೊಟ್ಟಿದ್ದಾರೆ. ಇದು ಸಿದ್ದರಾಮಯ್ಯನವರಿಗೆ ಕೊಟ್ಟಿರುವಂತಹ ವಿಶೇಷವಾದಂತಹ ಇದಲ್ಲ. ಸೊ ನಾವೆಲ್ಲರಿಗೂ ಈಕ್ವಲ್ ಆಗಿ ಕೊಟ್ಟಿದ್ದೀವಿ ಅನ್ನೋ ಲಿಸ್ಟ್ ಬಿಡುಗಡೆ ಮಾಡಿ ಸರ್. ಇಟ್ಸ್ ವೆರಿ ಸಿಂಪಲ್. ಅಲ್ಲೇ ಪೂರ್ತಿ ಕೇಳಿಸ್ಕೊಳ್ಳಿ. ಅಲ್ಲ, ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ, ಐ ಆಮ್ ಸಿಂಪ್ಲಿಫೈಡ್ ಕಂಪ್ಲೀಟ್ಲಿ, ತುಂಬಾ ಸರಳವಾಗಿ ಹೇಳ್ತಾ ಇದ್ದೀನಿ ಅಲ್ವಾ? ಇದನ್ನ ಬಿಡುಗಡೆ ಮಾಡಿದ್ರೆ ನಿಮ್ಮ ಮೇಲೆ ಯಾಕೆ ಇಷ್ಟು ದೊಡ್ಡ ಆರೋಪ ಕೇಳಿ ಬರುತ್ತೆ? ಇಲ್ಲ ಅಲ್ವಾ? ಹೇಳಿ ಸರ್. ವಿಚಾರ ಏನಾಗಿದೆ ಅಂದ್ರೆ ಮೇಡಮ್, ಈಗ ಇದೇ ಬಿಜೆಪಿಯ MLC ಅವರು ಮಾತಾಡಿದ್ರೆ ಬಿಜೆಪಿ ಅಂತೀರಾ? ಬಿಜೆಪಿ ಅವರು MLC ಇದಾರಲ್ಲ, ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಎಲ್ಲೋ ಒಂದ್ ಕಡೆ ನನ್ನ ಸೈಟ್ ಮಂಜೂರು ಮಾಡಿಸ್ಕೊಂಡಿದ್ದೆ, ಅಲ್ಲಿ ಹಸನಾಗಿರ್ಲಿಲ್ಲ, ನನ್ನ ಭೂಮಿ ಕಟ್ಕೊಳಕ್ಕಾಗಲ್ಲ, ಅದಕ್ಕೆ ನಾವು ಮೂಡ ಅಧಿಕಾರಿಗಳು ಕೇಳ್ಕೊಂಡೆ, ನಾನು ಬದಲಿ ನಿವೇಶನ ಮೇಲೆಗಡೆ ಕೊಟ್ಟರು ಅಂತ ಅವ್ರದ್ದೊಂದು ಸ್ಟೇಟ್ಮೆಂಟು. ವಿಚಾರ ಏನಂದ್ರೆ, ಯಾವುದೇ ಜಮೀನು ನೋಟಿಫಿಕೇಶನ್ ಮಾಡಿದಾಗ ನಮ್ಮ AP ವಕ್ತಾರರು ಹೇಳ್ತಿದ್ರು, ಅವ್ರು ಸ್ವಲ್ಪ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ, ತಿಳ್ಕೊಳ್ಳಿ. ಯಾವುದೇ ಒಂದು ನೋಟಿಫಿಕೇಶನ್ ಆಗಿದಾಗ ಎಕ್ಸಾಂಪಲ್ ನಮ್ಮ ಗ್ರಾಮ ಬಂದ್ಬಿಟ್ಟು ಕೋಗ್ಲು ಅಂತ ಸಬರಿ ಇಷ್ಟು ತನ್ನ ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಮಾಡ್ತಾರೆ. ಯಾವುದೇ ಸರ್ಕಾರಗಳು ಬರಲಿ, ಅದು ವಿಜಯನಗರದಲ್ಲಿ ಒಂದು ರೇಟ್ ಇರ್ತದೆ, ಇನ್ನೊಂದು ಕಡೆ ಒಂದಿರ್ತದೆ, ಸದಾಶಿವನಗರದಲ್ಲಿ ಒಂದಿರ್ತದೆ, ಈ ಪ್ಲೇಸಲ್ಲಿ MG ರೋಡಲ್ಲಿ ಒಂದಿರ್ತದೆ. ಒಂದು ಪ್ರದೇಶ ಡೆವಲಪ್ ಆದ್ಬಿಟ್ಟದಾದ್ಮೇಲೆ ಒಬ್ಬ ಫಲಾನುಭವಿಗಳು ಅರ್ಜಿ ಹಾಕೊಂಡಿರ್ತಾನೆ, ಆಕಸ್ಮಿಕವಾಗಿ ಅದು ಕೋರ್ಟಲ್ಲಿ ಇರ್ತದೆ, ಇಲ್ಲ ಇನ್ನೇನೋ ಡಿಸ್ಪ್ಯೂಟ್ ಇರ್ತದೆ, ಮತ್ತೊಂದು ಆ ಟೈಮಲ್ಲಿ ಅವ್ನಿಗೆ ನಿವೇಶನ ಕೊಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾರೆ, ಯಾವುದೇ ಸಂಸ್ಥೆ ಎಲ್ಲಾನ ಡೆವಲಪ್ ಮಾಡಿರ್ತಕ್ಕಂಥ ಆ ಸಂಸ್ಥೆಯ ಒಳಗಡೆ ಎಲ್ಲ ಒಂದ್ ಕಡೆ ಕೊಡ್ತಾರೆ. ಅದೇನು ರಾಂಗ್ ಆಗಿದೆ? ಮತ್ತು ಒಂದ್ ದಿವಸ ಇಲ್ಲಿ CM ಸಿದ್ದರಾಮಯ್ಯ ವಿಷಯ ಬಂದಿದೆ, ಅದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀನಿ. ವಿಶೇಷವಾಗಿ ಯಾರು ಅವ್ರು ಕೊಟ್ಟಿದ್ದಾರೆ ಮೇಡಮ್? ಹಾಗಾದ್ರೆ ನಿಜವಾಗ್ಲೂ ಬಿಜೆಪಿನವರು ಒಂದ್ ನಿಮಿಷ, ಬಿಜೆಪಿ ವಿಜಯೇಂದ್ರ ಮತ್ತೆ ಅಶೋಕ್ ಅವರು ಬೊಮ್ಮಾಯಿ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡಲಿ, ಯಾಕೆ ಕೊಟ್ರಿ ಅಂತ. ರತನ್ ಅವರು ಈಗ ಅವ್ರು ಹೇಳೋದು, ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಹಂಚಿಕೆ ಆಗಿದೆ, ಇವ್ರು ಹೇಳೋ ಪ್ರಕಾರ ಪ್ರಭಾವವನ್ನ ಬೀರಿದ್ರು, ವಿರೋಧ ಪಕ್ಷದ ನಾಯಕರಾಗಿದ್ರು. ಸೊ ಅವ್ರಿಗೆ ಆಯ್ತು, ನೀವು ಪ್ರಭಾವವನ್ನ ತಗೊಂಡು ಅವರಿಗೆ ಹಂಚಿಕೆ ಮಾಡಿದ್ದೀರಿ ಅನ್ನೋದಾದ್ರೆ ನೀವೇ ಒಂದು ಲಿಸ್ಟ್ ಬಿಡುಗಡೆ ಮಾಡ್ಬೋದಲ್ಲ. ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎಲ್ಲೆಲ್ಲಿ ಯಾರ್ಯಾರಿಗೆ ಅಲಾಟ್ ಆಯ್ತು, ಯಾಕೆ ಅಲಾಟ್ ಆಯ್ತು, ಎಲ್ಲಿ ಯಾವ ಕಾರಣಕ್ಕೆ ಬದಲಿ ನಿವೇಶನವನ್ನ ಇಲ್ಲಿ ಕೊಟ್ವಿ ಅನ್ನೋದು ರಿಲೀಸ್ ಮಾಡ್ಬೋದಲ್ಲ, ಹೇಳಿ. ನೋಡಿ, ಇದು ಇವಾಗಿಂದ ನಡೀತಾ ಬಂದಿದಲ್ಲ, 1991ರಿಂದ ನಡ್ಕೊಂಡು ಬಂದಿರುವಂತದ್ದು. ಅಲಾಟ್ಮೆಂಟ್ ಎಲ್ಲಿಂದ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಪ್ರಾಸೆಸ್ ಆಯ್ತಾ. ಆ ನಂತರ ಯಾವುದೋ ಒಂದು ಸುಪ್ರೀಂ ಕೋರ್ಟ್ಗೆ ಇದು 50-50 ಕೊಡಬೇಕು ಅನ್ನುವಂಥದ್ದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಮೂಡಾದವರು 50% ಅಂದರೆ ಇವ್ರೇನು ಹೇಳ್ತಾರೆ, ನಮಗೆ ದುಡ್ಡು ಬೇಡ,
ಅಲ್ಲಿ ಡೆವಲಪ್ಡ್ ಅರ್ಧ ಅಂದರೆ ಜಾಗವನ್ನು ಕೊಡಿ ಅಂತ ಹೇಳ್ತಾರೆ. ಆವಾಗ ಮೂಡ ಏನು ಹೇಳುತ್ತೆ, ಹೌದು ನಮ್ಮ ಕಡೆಯಿಂದ ಇದು ಅಂದರೆ ಇವರಿಗೆ ಇನ್ಫಾರ್ಮೇಷನ್ ಇದು ತಪ್ಪಾಗಿದೆ, ಆದ್ದರಿಂದಾಗಿ ನಾವು ಇವರಿಗೆ ಬದಲಿ ನಿವೇಶನ 50-50 ಕೊಡ್ತೀವಿ ಅಂತ ಹೇಳ್ತಾರೆ. 50-50 ಕೊಡೋದನ್ನು ದೇವನೂರು ಬಡಾವಣೆಯಲ್ಲೇ 50-50 ಕೊಡಲಾಗತ್ತೆ ನಮ್ಮ ಕಾಲದಲ್ಲಿ. ಆಯ್ತಾ? ಇವಾಗ ಬದಲಾಗಿರೋದೇನಂತ ಹೇಳಿದರೆ, ಯಾವುದೋ ವಿಲೇಜಲ್ಲಿ 50-50 ಕೊಡಬೇಕಾಗಿರುವಂಥದ್ದು ದಿನಾಂಕನೂ ವರ್ಷ ಹೇಳಿ ಸರ್, ಅದನ್ನ ಹೇಳ್ತಿದ್ರಲ್ಲ, 24 ಆಗಿದ್ರೆ 22 ಎಲ್ಲ ಡಾಕ್ಯುಮೆಂಟ್ ಇರೋದ್ರಿಂದ ನಾನು ಹೇಳ್ತಾ ಇರುವಂತದ್ದು. ಇವಾಗ ಬೆಲೆ ಬಾಳುವ ವಿಜಯನಗರದಲ್ಲಿ ಯಾಕೆ ಕೊಡಲಾಗಿದೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಆಯ್ತಾ? ಅದಕ್ಕೆ ಸಿದ್ದರಾಮಯ್ಯ ಅದನ್ನೇ ಕೇಳ್ತಿದ್ರೆ, ಯಾವ ಇಸ್ವಿನಲ್ಲಿ ಬದಲಿ ನಿವೇಶನ ಮಂಜೂರು ಮಾಡಿದ್ರೆ ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ಅನುಪಾತದಲ್ಲಿ ಮಾಡಿದ್ದೆ ನೀವು ಅನ್ನೋದು ಅವರ ವಾದ. ಹೌದು, ಆವಾಗ ಮೂಡ ಅದು ಇದು ಸುಪ್ರೀಂ ಕೋರ್ಟ್ ಏನು ಇದು ಬಂತು 50-50 ಕೊಡಬೇಕು ಅಂತ ಹೇಳ್ಕೊಂಡು, ಆ ಪ್ರಕಾರವಾಗಿ ನಮ್ಮ ಸರ್ಕಾರ ಇದ್ದಾಗ ಆ ಟೈಮಲ್ಲಿ ಮೂಡಾದವರು ಕೊಟ್ಟಿದ್ದು ಹೌದು. ಆದ್ರೆ ಇವಾಗ ಏನ್ ಮಾಡಿದ್ದಾರೆ, ವಿಜಯನಗರ ಬಡಾವಣೆ ಅಂದ್ರೆ ಬೆಲೆ ಬಾಳುವ ಜಾಗದಲ್ಲಿ ಯಾಕೆ ತಗೊಂಡಿದ್ದಾರೆ ಅನ್ನುವಂಥದ್ದೇ ನಮ್ಮ ಪ್ರಶ್ನೆ. ಅದೇ ಆಗಿರುವಂತದ್ದು ಪ್ರಶ್ನೆ. ಇವಾಗ ನೀವೇನ್ ಹೇಳ್ತಿದ್ದೀರಾ? ನಿಮ್ಗೆ ಪ್ರಶ್ನೆ, ಈ 3 ವರ್ಷದಿಂದೇನೆ DC ಆಗಿದ್ದವರು ಒಂದು ಇದರಲ್ಲಿ ಇರ್ರೆಗ್ಯುಲಾರಿಟೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಅವರೇ ಒಂದು ವರದಿ ಕೊಟ್ಟಿದ್ದಾರೆ. ಅವಾಗ ನಿಮ್ ಸರ್ಕಾರನೇ ಇತ್ತು, ಇದ್ರ ಬಗ್ಗೆ ನೀವ್ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಅದ್ರ ಬಗ್ಗೆ ನನ್ ಮಾಹಿತಿ ಇಲ್ಲ, ನಿಜ ಹೇಳ್ಬೇಕಂತ. ಮಾಹಿತಿ ತಗೊಳ್ಳಿ. ಸಿದ್ದರಾಮಯ್ಯನವರ ಮಗ ಕೂಡ ಅದರಲ್ಲೇ ಮೆಂಬರ್ ಆಗಿದ್ದಾರೆ. ಆದ್ರಿಂದಾಗಿ ಸಮಥಿಂಗ್ ಇಸ್ ಫಿಶಿ. ಓಕೆ ಫೈನ್. ಎಸ್, ನಾನು ಮಾತಾಡ್ತೀನಿ, ಒಂದು ಸಣ್ಣ ಬ್ರೇಕ್ ತಗೊಂಡು ಬರ್ತೀನಿ. ಎಸ್ ವೀಕ್ಷಕರೇ, ಮೂಡ ವಾಲ್ಮೀಕಿ ಎರಡೆರಡು ಹಗರಣ, ಇದನ್ನ ಹೇಗೆ ಸರ್ಕಾರ ಹೊರಗೆ ಬರುತ್ತೆ? ಖುದ್ದು ವೈಯಕ್ತಿಕವಾದಂತಹ ಒಂದು ಟೀಕೆಯನ್ನು ಎದುರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಆದರೆ ಅದನ್ನ ಸಾರಾಸಗಟಾಗಿ ಬಿಜೆಪಿಯವರ ಮೇಲೂ ಕೂಡ ಆಗ್ತಾ ಇದ್ದಾರೆ. ಸೊ ಬಿಜೆಪಿಯವರಂತೂ ಕಂಪ್ಲೀಟ್ ಆಗಿ ಈ ವಿಷಯದಲ್ಲಿ ರೆಬಲ್ ಆಗಿದ್ದಾರೆ. ಇದನ್ನ ಹೇಗಾದ್ರೂ ಮಾಡಿ ಎನ್ಕ್ಯಾಶ್ ಮಾಡಲೇಬೇಕು ಅಂತ. ಆದರೆ ಸದನ ಇದೆ, ಅಲ್ಲಿ ಏನೇನು ಹೈಡ್ರಾಮಾ ಆಗತ್ತೋ ಗೊತ್ತಿಲ್ಲ. ಜನಸಾಮಾನ್ಯರ ಯಾವ ಕಷ್ಟ ನಷ್ಟಗಳು ಕೂಡ ಇಲ್ಲಿ ಚರ್ಚೆ ಆಗಲ್ಲ, ಅದಂತೂ ಗ್ಯಾರಂಟಿ. ಮೂಡ ವಾಲ್ಮೀಕಿ ಎರಡೆರಡು ಹಗರಣಗಳು. ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ಈ ಹಗರಣ, ಪ್ರಾರಂಭದಲ್ಲಿ ಕಾಂಗ್ರೆಸ್ ಸರ್ಕಾರ ನಮ್ಮದೇನು ತಪ್ಪಿಲ್ಲ, ಅಧಿಕಾರಿಗಳನ್ನ ತಲೆದಂಡ ಮಾಡಿ ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತಹ ಕೆಲಸ ಮಾಡಿದ್ರು. ಆದರೆ ಹಿಂದಿರುವಂತಹ ಸೂತ್ರಧಾರಿಗಳು ಇದ್ದೇ ಇರ್ತಾರಲ್ವ, ಶಾಸಕರುಗಳು, ಸಚಿವರು, ಮಾಜಿ ಸಚಿವ ಪಿ ನಾಗೇಂದ್ರ ಮತ್ತು ಶಾಸಕ ದದ್ದಲ್ ಇಬ್ಬರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗ ಇಡಿ ಎಂಟರ್ ಆಗಿದೆ. ರತನ್ ಅವರು, ಇಡಿ ಎಂಟರ್ ಆದ ನಂತರದಲ್ಲಿ ವಿಚಾರಣೆ ನಡೆಸ್ತಾ ಇದೆ. ಇದಕ್ಕೂ ಒಂದು ಆರೋಪ ಕೇಳಿ ಬರ್ತಾ ಇದೆ, ಬಿಜೆಪಿ ಉದ್ದೇಶಪೂರ್ವಕವಾಗಿಯೇ ದಾಳಿಯನ್ನ ನಡೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ, SIT ಇದ್ರೂ ಕೂಡ ಅವ್ರು ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಂತ. ಏನು ಹೇಳ್ತೀರಿ? ನೋಡಿ, ಇಡಿ ಇರುವಂಥದ್ದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ವಿಚಾರಣೆಗೆ ಅಲ್ವಾ? ಅದರಲ್ಲಿ ಏನಂತ ಹೇಳಿದರೆ 5 ಕೋಟಿ ಅಥವಾ 50 ಕೋಟಿ ಇರಬೇಕು. ಇದಕ್ಕಿಂತ ಜಾಸ್ತಿ ಇದು ಅನ್ಡಾಕ್ಯುಮೆಂಟೆಡ್ ಏನು ಟ್ರಾನ್ಸಾಕ್ಷನ್ ಇದೆಯಲ್ಲ, ಅದು ಯಾವಾಗಾದರೂ ಕೂಡ ಇಡಿ ಅಂದರೆ ಸೋಮೋಟೋ ಅದು ಕೇಸನ್ನು ದಾಖಲಿಸಿಕೊಂಡು ಇದು ವಿಚಾರಣೆ ಮಾಡುವಂಥ ಹಕ್ಕು ಅವರಿಗಿದೆ. ಇವಾಗ ನಮ್ಮದು ಪ್ರಶ್ನೆ ಇರೋದೇನಂತ ಹೇಳಿದರೆ, ಈ 187 ಕೋಟಿ ಹಗರಣ ಏನಾಗಿದೆ, ಇದರಲ್ಲಿ ಹೈದರಾಬಾದಿನ ಸಾಫ್ಟ್ವೇರ್ ಕಂಪ್ನಿಗಳಿಗೆ ದುಡ್ಡು ಹೋಗಿದೆ, ಬಾರ್ಗಳಿಗೆ ಅಲ್ಲಿಂದ ದುಡ್ಡು ಹೋಗಿದೆ, ಯಾರೋ ಅದರಿಂದ ಲ್ಯಾಂಬೋರ್ಗಿನಿ ಕಾರನ್ನು ಇದು ತಗೊಂಡಿದ್ದಾರೆ. ಆನಂತರ ನೋಡಿ, ಈ ಸಾಫ್ಟ್ವೇರ್ ಕಂಪನಿಗಳು PIFUMS ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ 5 ಕೋಟಿ, ಝೆಲಿಯಂಟ್ ಟ್ರೈನಿಂಗ್, ಅದು ಗೊತ್ತಿದೆ ಸರ್, ನಾವು ಆಲ್ರೆಡಿ ಪ್ರಸಾರ ಮಾಡಿದ್ದೀವಿ. ಈ ಥರ ಕಂಪನಿಗಳು. ಇವಾಗ ಈ ಕಂಪನಿಗಳಿಗೂ ವಾಲ್ಮೀಕಿ ಟ್ರೈಬಲ್ ಇದು ಡೆವಲಪ್ಮೆಂಟ್ಗೂ ಏನು ಸಂಬಂಧ? ಆಯಿತಾ? ಇಡಿ ಯಾವತ್ತೂ ಕೂಡ ಆ ಒಂದು ಮಟ್ಟದ ಒಂದು ಅನ್ಡಾಕ್ಯುಮೆಂಟೆಡ್ ಏನು ಇದಿದೆ, ಆವಾಗ ಎಂಟ್ರಿ ಆಗುವಂಥ ಇದಿದೆ. ಅದು ಇವಾಗ ಮಾಡಿರೋ BJP ಬಂದ ನಂತರ ಇಡಿಗೇನು ಆ ಒಂದು ಹಕ್ಕು ಕೊಟ್ಟಿರುವಂಥದ್ದಲ್ಲ, ಕಾಂಗ್ರೆಸ್ ಇದ್ದಾಗಲೂ ಕೂಡ ಅದಿತ್ತು. ಆಯಿತಾ? ಅದರಿಂದಾಗಿ ಇಡಿ ಸೋಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಹಾಗೂ ಇದರಲ್ಲಿ ಏನೇನು ಇದು ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ, ಅದರಿಂದಾಗಿ ಅವರು ವಿಚಾರಣೆ ಮಾಡ್ತಿದ್ದಾರೆ. ಅದರಲ್ಲೇನು ತಪ್ಪು ಅಲ್ವಾ? ಇವರು ಸರಿ ಇದ್ದಿದ್ರೆ ಅದನ್ನು ವಿಚಾರಣೆಯನ್ನು ಇದು ಎದುರಿಸಲಿ. ಇವಾಗ ಈ ವಿಷಯದಲ್ಲಿ BK ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ನೋಡಿ ನೀವು, ಅವರೇನು ಹೇಳಿದ್ದಾರೆ? ಅಕಸ್ಮಾತ್ ಹಗರಣ ಆಗಿದ್ದಿದ್ರೆ BJP ಅವರು ಬಿಟ್ಟರೂ ಕೂಡ ನಾನು ಬಿಡಲ್ಲ, ನಾನು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ನೋಡಿ, ಅಕಸ್ಮಾತ್ ಆ ಥರದ್ದೇನಾದರೂ ಆದರೆ
ಇದು ನಮಗೆ ಒಂದು ಕಳಂಕ ಅಂತ ಹೇಳಿದ್ದಾರೆ. ಆದ್ರಿಂದಾಗಿ ಈ ಒಂದು ಕೇಸಿನಲ್ಲಿ ಎಲ್ಲೋ ಒಂದು ಕಡೆ ಬಹಳ ಅಂದರೆ ದೊಡ್ಡ ಒಂದು ಹಗರಣ ಆಗಿರುವಂಥದ್ದು ಇದು ಬಟಾಬಯಲಾಗಿದೆ. ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಇವಾಗ ಇವರನ್ನ ಯಾಕಪ್ಪ ಸುಮ್ಮನೆ ಯಾರು ನಾಗೇಂದ್ರ ಅವ್ರನ್ನ ಇವರು ಇದು ಮಾಡಿದ್ರು ಆಯ್ತಾ, ಇನ್ನು ಅಷ್ಟು ಜನ ಅಧಿಕಾರಿಗಳ ಮೇಲೆ ಕೇಸಸ್ ಆಗಿದೆಯಲ್ಲ, ಯಾಕಾಗಿದೆ? ಇವ್ರದೇ SIT ಇಂದ ಆಗಿದ್ದಲ್ವಾ, ಬೇರೆ ಇಡಿ ಅಲ್ಲ, SIT ಅವರೇ ಕೇಸ್ ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ? ಆದ್ರಿಂದಾಗಿ ಇದರಲ್ಲಿ ದೊಡ್ಡ ಹಗರಣ ಆಗಿರುವಂಥದ್ದು ಇದು ಎಲ್ಲರಿಗೂ ಗೊತ್ತಾಗಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಈ ಹಗರಣದಿಂದ ಮುಚ್ಚಿಕೊಳ್ಳುವಂಥ, ತಮ್ಮನ್ನು ತಾವು ಸೇಫ್ ಗಾರ್ಡ್ ಮಾಡುವಂಥ ಒಂದು ನಾಟಕವನ್ನ, ಡ್ರಾಮಾವನ್ನ ಮಾಡ್ತಿದೆ ಅಂತ ಹೇಳಿದ್ರು. ಈಗ ಸರ್ಕಾರ ಬೀಳುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಬಿಜೆಪಿ ಅವರು. ಅಂದ್ರೆ ವಿಜೇಂದ್ರ ಅವರು ಹೇಳ್ತಾರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸರ್ಕಾರ ಬಿದ್ದು ಹೋಗ್ಬೋದು. ಇಂಥವು ರಾಜೀನಾಮೆಗಳು ಬಿಜೆಪಿಯಲ್ಲಿ ಬೇಕಾದಷ್ಟಾಗಿದೆ ಆಯ್ತಾ. ದೊಡ್ಡ ದೊಡ್ಡ ನಾಯಕರು ದೊಡ್ಡ ದೊಡ್ಡ ಹಗರಣದಲ್ಲಿ, ಈಶ್ವರಪ್ಪ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಅನೇಕರು, ಬೇಡ ಈಗ ಎಕ್ಸಾಂಪಲ್ಸ್ ಒಂದು ಪಟ್ಟಿ ಲಿಸ್ಟ್ ಬರುತ್ತೆ. ಬಟ್ ಆದರೆ ಸರ್ಕಾರ ಬೀಳುವಂಥ ಮಟ್ಟಕ್ಕೆ ಹೋಗುತ್ತಾ, ಅಥವಾ ಈಗ ಸದ್ಯಕ್ಕಂತೂ ಸರ್ಕಾರದ ಮೇಲೆ ಒಂದು ದೊಡ್ಡ ಮಟ್ಟದ ಕಪ್ಪು ಚುಕ್ಕೆ ಇದು ಅಂತ ಹೇಳ್ತಾರೆ. ಯಾಕಂದರೆ ಇದೇ ಭ್ರಷ್ಟಾಚಾರ ಆರೋಪವನ್ನು BJP ಮೇಲೆ ಮಾಡಿ ಸರ್ಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಈಗ ಅದೇ ಭ್ರಷ್ಟಾಚಾರದ ವಿಚಾರಗಳು ಜನರ ಮುಂದೆ ಇಟ್ಟಾಗ ಸೊ ಜನರು ಸರ್ವೇ ಸಾಮಾನ್ಯವಾಗಿ ನಂಬಿಕೆ ಕಳ್ಕೊಳ್ತಾರೆ. ಏನು ಹೇಳಿ ನೋಡಿ, ಈ ಒಂದು ಹಗರಣ CM ಮನೆ ಬಾಗಿಲವರು ಹೋಗಿರೋದ್ರಿಂದನೇ ಇದು ಸರ್ಕಾರನೂ ಬೀಳೋ ಸಾಧ್ಯತೆಗಳಿದೆ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತಾ ಇರೋದು. ಇನ್ನೊಂದೇನೆಂದರೆ ಇವಾಗೆಲ್ಲ ಕ್ರಿಕೆಟ್ ಸೀಸನ್, ಎಲ್ಲ ಜನ ಕ್ರಿಕೆಟ್ ಭಾಷೆ ತುಂಬ ಇಷ್ಟಪಡ್ತಾರೆ. ಇದು ಹೇಳೋದಂದರೆ ಇವಾಗ ನಾಗೇಂದ್ರ ಅವರು ಸಿಕ್ಕಿರೋರು ಈ ಒಂದು ಹಗರಣ ಮಾಡಿರೋ ಒಂದು ಟೀಮಲ್ಲಿ ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಅಷ್ಟೇ. ಇನ್ನೂ ಅದರಲ್ಲಿ ಕ್ಯಾಪ್ಟನ್ ಯಾರು, ಕೋಚ್ ಯಾರು, ವಿಕೆಟ್ ಕೀಪರ್ ಯಾರು ಅನ್ನೋದು ಹೊರಗಡೆ ಸದ್ಯದಲ್ಲೇ ಬರುತ್ತೆ. ಅದು ಇನ್ನೊಂದೇನಂತಂದ್ರೆ ಈಗ ಒಂದು ಮಾತು ಮುಗಿಸ್ತೀನಿ, ಒಂದು ನಿಮಿಷ. ಈಗ ಇಡಿನವರು ಬಂದಿದ್ದಾರೆ, ಇಡಿನವ್ರು ಬಂದು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಖಂಡಿತವಾಗ್ಲೂ ನಾಗೇಂದ್ರ ಅವ್ರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಲ್ಲಿ ಇಡಿ ತನಿಖೆ ನಡೀತಿದೆ, ಅಲ್ಲಿ ಇದು SITನವರು ತನಿಖೆ ಮಾಡ್ತಿದೆ. ನೋಡಿ, ಈ ತನಿಖಾ ಸಂಸ್ಥೆಗಳು ಇಡಿ ಇರ್ಬೋದು, CBI ಇರ್ಬೋದು, ಇಲ್ಲಿನ SIT ಇರ್ಬೋದು, ಪೊಲೀಸ್ನವರು ಇರ್ಬೋದು, ತಾತ್ವಿಕವಾಗಿ ಎಲ್ಲಾನು ಒಂದು ಸ್ವತಂತ್ರ ಸಂಸ್ಥೆಗಳೇ. ಆದರೆ ವಾಸ್ತವ ನೋಡ್ತಾ ಇದ್ದರೆ ಎಲ್ಲಾನು ಆಯಾ ಸರ್ಕಾರಗಳ ಅಧೀನದಲ್ಲೇ ನಡೀತಾ ಇರ್ತವೆ, ಅವರ ಮಾರ್ಗದರ್ಶನದಲ್ಲೇ ನಡೀತಿರ್ತವೆ. ಈ ಇಡಿ ಬಂದಿರೋದ್ರಿಂದ ಅಲ್ಲಿ ಏನಂತಂದರೆ ಇಲ್ಲಿ BJPನವರು ನೋಡ್ತಾ ಇದ್ರು ಇಲ್ಲಿ ಏನು SITಯಲ್ಲಿ ಏನೋ ಮುಂದುವರ್ತಾ ಇದ್ದಂಗೆ ಕಾಣ್ತಾ ಇಲ್ಲ. ಹಾಗಾಗಿ ಇಡಿ ಇಲ್ಲಿ ಎಂಟರ್ ಆಗಿದೆ, ಇವಾಗ ತನಿಖೆ ನಡೆಸ್ತಾ ಇದೆ. ಈ ಇಡಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾಗೇಂದ್ರ ಅವರು ಸಾಧ್ಯನೇ ಇಲ್ಲ. ಈ ನಾಗೇಂದ್ರ ಅವ್ರು ಇಡಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಒಂದೇ ಒಂದು ಸಾಧ್ಯತೆ ಇದೆ, ಏನಂತಂದರೆ ಸದ್ಯದಲ್ಲಿ ಅವ್ರು BJP ಸೇರಿಕೊಂಡ್ರೆ ಇಡಿಯಿಂದ ತಪ್ಪಿಸ್ಕೊಳ್ಬೋದು ಅಷ್ಟೇ. ಯಾಕಂತಂದರೆ ಇದು ಇಡೀ ಇತಿಹಾಸನೇ ಕೊಡ್ತೀವಿ ನಾವು. ಸುಮಾರು 25 ಜನ 2014ರಿಂದ ಬೇರೆ ಬೇರೆ ಪಕ್ಷಗಳಲ್ಲಿ ಭ್ರಷ್ಟಾಚಾರದ ಆರೋಪ ಎದುರಿಸ್ತಾ ಇದ್ದವರು 25 ಜನ BJP ಸೇರಿದ್ದಾದ್ಮೇಲೆ ಅವ್ರ ಮೇಲೆ ಇದ್ದಿದ್ದ ಇಡಿ ಕೇಸುಗಳೆಲ್ಲ ತಣ್ಣಗಾಗ್ಬಿಟ್ಟಿದ್ದಾವೆ. 2 ಖುಲಾಸೆ ಆಗಿದ್ದಾರೆ, ಇನ್ನು 20 ಕೇಸುಗಳು ಮುಂದೆ, ಅಲ್ಲಿಂದ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿಲ್ಲ. ಹೌದು ಹೇಳ್ತೀನಿ ವಾಸ್ತವಗಳೇ ಹೇಳ್ತಾ ಇದ್ದೀನಿ ನಾನು. 67 ಜನ ಇದು MLS ಇದ್ದಾರಲ್ಲ ಡೆಲ್ಲಿಲಿ, ಹೌದು, ಅದನ್ನೇ ಹೊಡಿಲಿಕ್ಕೆ ಇವಾಗ ನಮ್ಮ ಮೇಲೆ ಹೌದು ಅದೇ ಮಾಡ್ತಿರೋದು. ನಿಮ್ಮ ಪ್ರಯತ್ನ ಪಕ್ಷಗಳ ಹೊಡಿಲಿಕ್ಕೆ ಅಷ್ಟೇ. ಪಂಜಾಬಲ್ಲಿ ನಿಮ್ಮ ಸರ್ಕಾರ, ಹೌದು ನಿಮ್ಮ ಸರ್ಕಾರಗಳು ಉಳಿಸೋದೇ BJPನವರ ಕೆಲಸ. 2014ರಿಂದ ಚುನಾಯಿತ ಸರ್ಕಾರಗಳನ್ನ ಇವಾಗ ಈಗ ಸಿದ್ದರಾಮಯ್ಯನವರ ನೇರವಾದ ತಲೆದಂಡ ಆಗಬೇಕು ಅನ್ನೋದು ಬಿಜೆಪಿ ಅವರ ವಾದ. ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ಹಗರಣಕ್ಕೂ ಕೂಡ ಸಿದ್ದರಾಮಯ್ಯನವರ ಲಿಂಕ್ ಇದೆ. ಯಾಕಂದ್ರೆ ಫೈನಾನ್ಸ್ ಮಿನಿಸ್ಟರ್ ಅವರೇ ಆಗಿರೋದ್ರಿಂದ, ಹಣಕಾಸು ಸಚಿವರಾಗಿರೋದ್ರಿಂದ ಹಣ ಬಿಡುಗಡೆ ಮಾಡುವ ಜವಾಬ್ದಾರಿ, ಅದಾದ ಮೇಲೆ ಅದು ಎಲ್ಲಿ ಹೋಯ್ತು ಏನಾಯ್ತು ಅನ್ನೋದರ ಒಂದು ವಹಿವಾಟನ್ನ ತೆಗೆದುಕೊಳ್ಳುವಂಥ ಜವಾಬ್ದಾರಿ ಅವರದು. ಮತ್ತೊಂದು ಕಡೆ ಮೂಡ ವಿಚಾರ ಅಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋ ಪಟ್ಟು, ಜೊತೆಗೆ ಮೈಸೂರು ಚಲೋ ಇದೆ, ಇದೆಲ್ಲವೂ ಕೂಡ ನೇರವಾಗಿ ಸಿದ್ದರಾಮಯ್ಯನವರನ್ನ ಗುರಿಯಾಗಿಸ್ಕೊಂಡೆ ಬಿಜೆಪಿಯವರು ಈ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಂಗಾರೆ ಕಾಂಗ್ರೆಸ್ ಏನು ಉತ್ತರ ಇದಕ್ಕೆ? ಯಡಿಯೂರಪ್ಪನ ಸರ್ಕಾರದಲ್ಲಿ 13 ಜನ ಮಂತ್ರಿಗಳು ಜೈಲಿಗೆ ಹೋದ್ರು. 13 ಜನ ಎಲ್ಲ ಭ್ರಷ್ಟಾಚಾರ ಮಾಡಿನೇ. ಶೆಟ್ಟಿ ಇರ್ಬೋದು, ಇನ್ನೊರು ಯಾರು ನಮ್ಮ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಇರ್ಬೋದು, ಎಲ್ಲ ಲಾಸ್ಟ್ ಯಡಿಯೂರಪ್ಪನವರು ಹೋದ್ರು. ವಿಚಾರ ಏನಂದರೆ, ನಾಗೇಂದ್ರ ಅವರು ಅವನ ಮೇಲೆ ಬಂದಿರತಕ್ಕಂಥ ಅಪವಾದ ಬಂದ ತಕ್ಷಣ 3 ದಿವಸದಲ್ಲಿ ತನ್ನ ರಾಜೀನಾಮೆ ಕೊಟ್ಟಿದ್ದಾರೆ. ದದ್ದಲ್ ಅವರು ಸಹ SIT ಆಲ್ರೆಡಿ ವಿಚಾರಣೆ ಕರೆದಿದೆ, ಒಂದಿದೆ. ಇಡಿ ಬಂದಿರೋದಕ್ಕೆ ನಮ್ದು ಏನೂ ವಿರೋಧ ಇಲ್ಲ. ಇಡಿ ಬರಬೇಕಾಗಿರ್ತಕ್ಕಂಥ ಸಮಯದಲ್ಲಿ ಬಂದಿಲ್ಲ. ವಿಚಾರ ಏನಂದ್ರೆ,
SIT ಈಗ ಎಲ್ಲೋ ಒಂದ್ ಕಡೆ ದ್ವಂದ್ವ ನಿಲುವು ಬೇಡ. ನಾವು ಇಲ್ಲಿ ಕೂತಿದೀವಿ 3 ಜನನೂ ಮಾತಾಡ್ತಿದ್ವಿ, ದ್ವಂದ್ವ ನಿಲುವು ಬೇಡ. ಆಡಳಿತದಲ್ಲಿ ಇದ್ದಾಗ ಮಾತ್ರ ನಾವು SIT ಒಪ್ಕೊಳ್ತೀವಿ. SIT ಎಂತೆಂಥ ಕೇಸನ್ನು ಹ್ಯಾಂಡಲ್ ಮಾಡಿಲ್ಲ ಮೇಡಮ್ ಈ ದೇಶದಲ್ಲಿ. ನಮ್ಮಲ್ಲಿ ಎಂತೆಂಥ ಕೇಸ್ಗಳು, ಬೇಕಾದಷ್ಟು ಕೇಸ್ಗಳು ಹ್ಯಾಂಡಲ್ ಮಾಡಿದ್ದಾರೆ. ಆರೋಪಿಗಳನ್ನು ಅಪರಾಧಿಗಳನ್ನು ಮಾಡಿ ಅಪರಾಧಿ ಆಗಿರೋ ಶಿಕ್ಷೆನೂ ಕೊಟ್ಟಿರೋ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇದೆ. BJPನವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ED CBI ಅನ್ನೋದು ಅವರಿಗೆ ಪೊಲಿಟಿಕಲಿಂದ ಸೆಕೆಂಡ್ ವಿಂಗ್ ಅದಾಗ್ಬಿಟ್ಟಿದೆ. ಈಗ ನೀವು ನಮ್ಮ AP ವಕ್ತಾರರು ಹೇಳ್ತಿದ್ರು, ವಿಚಾರ ಏನಂದರೆ ಈ ದೇಶದಲ್ಲಿ ಸಾವಿರಾರು ಕೋಟಿ ಹಗರಣ ಮಾಡಿದರೂ ಕೂಡ ಮಹಾರಾಷ್ಟ್ರ ಸರ್ಕಾರಕ್ಕೆ ED ಎಂಟ್ರಿ ಆಗಲೇ ಇಲ್ಲ. ಅಜಿತ್ ಇದಿರಲ್ಲ, ಅದೇ ರೀತಿ ಬೇರೆ ಈಗ ಅದೇ ರೀತಿ ನಾನು ಮೊನ್ನೆನೇ ಹೇಳಿದೆ, ಮಮತಾ ಬ್ಯಾನರ್ಜಿ ಅವ್ರ ಸರ್ಕಾರದಲ್ಲೂ ಎಂಟ್ರಿ ಆಗ್ತಾರೆ. ವಿಚಾರ ಏನಂದರೆ ಈ ಸಿದ್ದರಾಮಯ್ಯನವ್ರ ಬಗ್ಗೆ ಯಾಕೆ ಇವ್ರಿಗೆ ಹೊಟ್ಟೆ ಉರಿದೆ ಅಂದರೆ, ಒಬ್ಬ ನಿಷ್ಕಳಂಕವಾಗಿ ರಿಟೈರ್ಡ್ ಆಗ್ತಾರೆ ಇನ್ನು 5 ವರ್ಷ ಆದ ನಂತರ. ನಿಷ್ಕಳಂಕವಾಗಿ ಆಗಬಾರ್ದು, ಕೆರ್ಚೆರ್ಚಬೇಕು ಅವ್ರ ಮೇಲೆ. ಈ ಕೆರ್ಚಾಟ ಒಬ್ಬ ಈ ದೇಶದಲ್ಲಿ ಜ್ಯೋತಿ ಬಸು ನಂತರ ಇನ್ಯಾರೋ ನಂತರ ಒಬ್ಬ ಹಿಂದುಳಿದ ಒಬ್ಬ ದೊಡ್ಡ ನಾಯಕ ಒಂದು 6ನೇ ವರ್ಷಕ್ಕೋ 7ನೇ ವರ್ಷಕ್ಕೋ ಚೀಫ್ ಮಿನಿಸ್ಟರ್ ಆಗ್ತಿದ್ದಾನೆ. ಅದನ್ನು BJPನವ್ರ ಕೈಗೆ ಸಹಿಸ್ಕೊಳ್ಳೋ ಸಾಧ್ಯನೇ ಆಗ್ತಾ ಇಲ್ಲ. ಮತ್ತು ಆಮೇಲೆ ಹೋರಾಟ ಮಾಡಕ್ಕೆ ಹೊರಟಿರೋರು ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಭಾಳಷ್ಟು ಚೆನ್ನಾಗಿ ಹೇಳ್ತಾರೆ. ಅಶೋಕ ಮಹಾರಾಜರು ಸೌತಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾಗ ಕಡಲೆಪುರಿ ಹಂಚಿದ್ದಾರೆ BJP ಸರ್ಕಾರಗಳಿಗೆ, BJPಯ ಮುಖಂಡರುಗಳಿಗೆ, BJPಯ ಸರ್ಕಾರದಲ್ಲಿ ಮಂತ್ರಿ ಅಯ್ಯಪ್ಪ, BJP ಮಂತ್ರಿಗಳಿಗೆ, BJPನಲ್ಲಿ ಮುಖಂಡರುಗಳಿಗೆ ಈ ಸರ್ಕಾರಿ ಭೂಮಿಗಳನ್ನು ಕಡಲೆಪುರಿ ತಿಂತೀವಲ್ಲ ಹಂಗೆ 3 ಎಕರೆ 4 ಎಕರೆ ಹಂಚಾರೆ. ಅವರು ಇದರ ನೇತೃತ್ವ ವಹಿಸ್ತಿದ್ದಾರೆ. ವಿಷಯ ಹೇಳ್ತಿರೋದಂದ್ರೆ ಆ ಕೇಸು ಬೆಂಗಳೂರು ಟ್ರಾನ್ಸ್ಫರ್ನಲ್ಲಿ ಒಂದು ಕಮಿಟಿ ಆಲ್ರೆಡಿ ನೀವು ತಪ್ಪು ಮಾಡಿರೋದು ತಪ್ಪು ಮಾಡಿ ಇದೆ ಕಾಲದಲ್ಲಿ ಇವರು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡ್ತಕ್ಕಂಥವ್ರು. ಯಾರು ತನ್ನ ಹೆಸರನ್ನ ಬಳಸ್ಕೊಂಡು ಇದೇ ರಾಜರಾಜೇಶ್ವರಿ ನಗರದಲ್ಲಿ ಕಲ್ಲುಗಳ ಮೇಲೆ ಸಿಮೆಂಟ್ ಮೇಲೆ ತನ್ನ ಹೆಸರು ಬಳಸ್ಕೊಂಡ್ರಲ್ಲ, ಇದು ಮುನಿರತ್ನ ಅವರು ಇವತ್ತು ನೇತೃತ್ವ ವಹಿಸ್ತಾರೆ. ಇದು ಬಿಜೆಪಿ ಅವರುಗಳಿಗೆ 13 ಜನ ಮಂತ್ರಿಗಳು ಜೈಲಿಗೆ ಹೋಗೋದು ಮರ್ತೇ ಬಿಟ್ರು. ಇದು ಯಾವ್ದೋ ಒಂದು ಸಣ್ಣ ಉದಾಹರಣೆ ಇಟ್ಕೊಂಡು ಒಂದು ಜನ ನಮ್ಮನ್ನು ಸೀಟನ್ನ ವಿಜೇಂದ್ರಗೂ ಹೋಗ್ತಾ ಇದೆ. ಆಮೇಲೆ ವಿಜೇಂದ್ರನು ತನ್ನ ಸ್ಥಾನಮಾನಗಳು ಕಳ್ಕೊಳ್ಳೋ ಹಂತದಲ್ಲಿದ್ದಾರೆ. ಅಶೋಕ್ ಬರ್ತೀನಿ. ಐ ನಾಟ್ ಅಗ್ರಿ ವಿತ್ ಯು. ಸಣ್ಣದೋ ದೊಡ್ಡದು ಆರೋಪ ಅಂದಾಗ ಆರೋಪನೆ. 10 ರೂಪಾಯಿ ಸರ್ಕಾರ ತಿಂದ್ರೂ ಕಳ್ಳಾನೆ, 100 ಕೋಟಿ ತಿಂದ್ರೂ ಕಳ್ಳಾನೆ. 187 ಕೋಟಿ ರೂಪಾಯಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆದಂತಹ ಹಗರಣ, ಇದು ಭ್ರಷ್ಟಾಚಾರ. ಮಾತಾಡ್ಬೋದು ಸರ್. ಸಣ್ಣದು ದೊಡ್ಡದು ಅನ್ನೋದು ಕಂಪ್ಯಾರಿಸನ್ ಮಾಡಬೇಡಿ. ಯಾರಿಗೆ ಹೋಗಬೇಕಾಗಿರೋ ದುಡ್ಡು ಯಾರಿಗೆ ಹೋಗಿದೆ ಅಲ್ವಾ? ಇದು ಅತಿ ದೊಡ್ಡ ಭ್ರಷ್ಟಾಚಾರನೇ. ಅತಿ ದೊಡ್ಡ, ನೀವು ಸಣ್ಣದು ಅಂತ ಹೇಳಲೇಬೇಡಿ ಆಯ್ತಾ? ನಿಮಗೆ ಯಾವುದೇ ನೈತಿಕತೆ ಅಧಿಕಾರ ನಿಮಗಿಲ್ಲ. ಓಕೆ, ದೇಶಕುಮಾರ್ ಹೇಳಿ ಸರ್. 50 ರೂಪಾಯಿ ಲಂಚ ತಗೊಂಡ ಅಂತ ಒಂದು ಸರ್ಕಾರಿ ಅಧಿಕಾರಿಗೆ ಶಿಕ್ಷೆ ಆಗಿರೋದನ್ನು ಕೂಡ ನಾವು ನೋಡಿದ್ದೀವಿ ಆಯ್ತಾ. ಇವತ್ತೊಂದು ದಿವಸ ಇವರು ಹೇಳ್ತಿದ್ರು SIT ಅವರು ಹಿಂದೆ ಒಳ್ಳೊಳ್ಳೆ ಕೇಸುಗಳೆಲ್ಲ ಸಾಲ್ವ್ ಮಾಡಿದ್ದಾರೆ, ಅದು ನಮಗೂ ಗೊತ್ತಿದೆ. ಇವತ್ತಿನ ದಿವಸ SIT ಹೆಂಗ್ ನಡ್ಕೋತಾ ಇದೆ ನೋಡಿ. ಈಗ ಯಾವಾಗ ಗೊತ್ತಾ, ಅದು ಯಾವಾಗ ಸರ್ಕಾರದಲ್ಲಿರುವಂತಹ ರಾಜಕಾರಣಿಗಳ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಅನ್ಬೇಕಾದ್ರೆ ಒಂದು ಪ್ರಕರಣದಲ್ಲಿ ಇಲ್ಲದೆ ಇದ್ದಾಗ, ಅದು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು. ನೋಡಿ ಇವಾಗ ಈ ಕೇಸಲ್ಲೇ ನೋಡೋಣ. ಇವಾಗ EDನವರು ನಾಗೇಂದ್ರ ಅವ್ರ ಹತ್ರ ಬಲವಾದ ಏನೋ ಸಿಕ್ಕಿರೋದ್ರಿಂದನೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಇಲ್ಲಾಂತಂದ್ರೆ ಸುಮ್ಮನೆ ಅರೆಸ್ಟ್ ಮಾಡ್ತಿರ್ಲಿಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ SITನವರು ಈ ಕೇಸಲ್ಲಿ ಯಾಕೆ ನಡ್ಕೋತಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಈ ಶುರುವಾಗಿ ಸುಮಾರು 1 ತಿಂಗಳ ಮೇಲಾದ್ರೂ ನಾಗೇಂದ್ರ ಅವ್ರು ನೋಟಿಸ್ ಕೊಟ್ಟಿರಲಿಲ್ಲ, ದದ್ದಲ್ ಅವ್ರಿಗೆ ನೋಟಿಸ್ ಕೊಟ್ಟಿರಲಿಲ್ಲ, ವಿಚಾರಣೆಗೆ ಬನ್ನಿ ಅಂತ ಹೇಳಿರಲಿಲ್ಲ. ಅದೋಗ್ಲಿ, ಈ ಕೇಸಲ್ಲಿ ಒಂದು ಪ್ರಮುಖ ಆರೋಪಿ ಸತ್ಯನಾರಾಯಣ ವರ್ಮಾ ಅಂತ ಹೋಗಿದ್ದಾರೆ. ಸತ್ಯನಾರಾಯಣ ವರ್ಮಾ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನು ಎಲ್ಲಾ ವಿಷಯಗಳನ್ನು 164 ಸ್ಟೇಟ್ಮೆಂಟ್ ಜಡ್ಜ್ ಮುಂದೆ ಮಾಡ್ತೀನಿ ಅಂತೇಳಿ ಕೇಳ್ಕೊಂಡ್ರು. ಇವತ್ತು SIT ಅವ್ರಿಗೆ ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆ ಸ್ಟೇಟ್ಮೆಂಟ್ ವಿಲ್ ಬಿ ಬೈಂಡಿಂಗ್ ಆನ್ ಎವ್ರಿ ಒನ್. ಅದನ್ನ ನಾನು ಹೇಳಿಲ್ಲ ಅಂತ ಹೇಳಾಗಿಲ್ಲ. ಆ ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ಯಾಕೆ ಕೊಡ್ತಾ ಇಲ್ಲ? ಬೇರೆ ಕೇಸುಗಳಲ್ಲೂ ನಾವು ನೋಡಿದೀವಿ, ಬಹಳಷ್ಟು ಕೇಸುಗಳಲ್ಲಿ SIT ಎಷ್ಟು ತರಾತುರಿಯಿಂದ ಕೆಲಸ ಮಾಡ್ತವೆ, ಎಷ್ಟು ತರಾತುರಿಯಿಂದ ಅರೆಸ್ಟ್ಗಳು ಮಾಡ್ತವೆ, ಎಲ್ಲಿ ಬೇಲು ಸಿಗದೇ ಇರೋ ತರ ನೋಡ್ಕೊಳ್ತವೆ. ಈ ಪ್ರಕರಣದಲ್ಲಿ SIT ಕೇಸ್ ಹಾಕಿಲ್ವಾ? SIT ಯಾರ ಮೇಲೆ
ಈಗ ಮುಖ್ಯ ಆರೋಪಿಗಳು ಯಾರು? ದಯಮಾಡಿ ಮುಖ್ಯ ಸರ್, ಈಗ ಸರ್, ವಿಷಯ ಹೇಳ್ತಿರೋದಂದ್ರೆ ತನಿಖೆ ಕರೀತಾರೆ. ಒಂದು ವ್ಯಕ್ತಿ ಮಾಡೋದಲ್ಲ. ಇಲ್ಲಿ ನೋಡಿ, ಇದು ದೊಡ್ಡ ಹಗರಣ ಆಗಿದೆ. ಅಲ್ಲಿ ಮಂತ್ರಿಗಳು ಇನ್ವಾಲ್ವ್ ಆಗಿದ್ದಾರೆ. ಚೀಫ್ ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರ್ ಆಗಿ ಅವ್ರ ಡಿಪಾರ್ಟ್ಮೆಂಟ್ ಅಂತಾನೆ ಹಣ ಹೋಗ್ಬೇಕೆಲ್ಲ. ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ 94 ಕೋಟಿ ಎಲ್ಲೋ ಒಂದು ಟ್ರಾನ್ಸ್ಫರ್ ಆದ್ರೆ ಅದು ಎಲ್ಲೋಗ್ತಿದೆ, ಏನಾಗ್ತಿದೆ, ಅದು ಸದುಪಯೋಗ ಆಗೇ ಇಲ್ಲ ಅಂತ ನೋಡೋ ಜವಾಬ್ದಾರಿ ಅವ್ರಿಗಿಲ್ವಾ? ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಅದು. ಮತ್ತೆ ಇಲ್ಲೂ ಅಷ್ಟೇ, ಇಲ್ಲಿ ಎಲ್ಲೋ ಒಂದು ಕಡೆ ಕೆಲವು ಅಧಿಕಾರಿಗಳನ್ನ, ಬ್ಯಾಂಕ್ ಸಿಬ್ಬಂದಿನ ಇದ್ರಲ್ಲಿ ಸಿಗಾಕ್ಸ್ಬಿಟ್ಟು ಇವರೆಲ್ಲ ಬಚಾವಾಗ್ಲಿಕ್ಕೋಸ್ಕರ ನೋಡ್ತಾ ಇದ್ದಾರೆ. ನಿಮ್ಗೆ ಇಬ್ರಿಗೂ ಗೊತ್ತು ಸರ್, ವಿತೌಟ್ ನಮ್ ಸಿಗ್ನೇಚರ್ ಇಲ್ದಿರ ₹2 ಪಾಸ್ ಮಾಡಲ್ಲ ಸರ್. ಸರ್ಕಾರ ಯಾರೋ ಅಧಿಕಾರಿಗಳು, ಸಣ್ಣ ಪುಟ್ಟ ಅಧಿಕಾರಿಗಳು ಸರ್ಕಾರ ಮಾಡೋದಲ್ಲ. ಏನ್ ಸರ್ಕಾರದ ಬ್ಲೈಂಡ್ ಮಾಡೋದ್ರಲ್ಲಿ ಏನಾಗ್ತಾ ಇದೆ? ಕೇವಲ ಇಲ್ಲಿ ನೀವು ಅಧಿಕಾರಿಗಳನ್ನ ಶಿಕ್ಷಿಸಿದ್ದಾರೆ ಅಂತಿರಲ್ಲ, ಅದಕ್ಕೆ ನನ್ನ ಸಹಮತ ಇಲ್ಲ. ಯಾಕಂತಂದ್ರೆ ಅವರ ಇನ್ವಾಲ್ವ್ಮೆಂಟ್ ಇದೆ, ಇವರ ಇನ್ವಾಲ್ವ್ಮೆಂಟ್ ಇದೆ. ಇವರ ಇನ್ವಾಲ್ವ್ಮೆಂಟ್ ಅಲ್ಲ, ಮರೆಮಾಚಿ ಅವರನ್ನ ಮಾತ್ರ ಶಿಕ್ಷಿಸ್ತಾ ಇದ್ದಾರೆ. ಬಲಿಪಶು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ವಾಲ್ವ್ಮೆಂಟ್ ಕೂಡ ಇದೆ. ಆ ಕಾರಣಕ್ಕೋಸ್ಕರನೇ ಇಷ್ಟು ದೊಡ್ಡ ಕೇಸ್ ಆಗಿರೋದು. ಅವರೇ ಬಾಯ್ ಬಿಟ್ಟ ಮಾಹಿತಿಯ ಪ್ರಕಾರ ಈಗ ಇವರ ಒಂದು ಕೇಸ್ ಹೊರಗಡೆ ಬಂದಿದ್ದು ಒಂದು ಅಧಿಕಾರಿ ಸೂಸೈಡ್ ಇಂದಾನೆ. ಡೆತ್ ನೋಟ್ ಕಾರಣ ಬಹುಶಃ ಅವ್ರನ್ನೆಲ್ಲ ಸಿಗಾಕೋ ಒಂದು ಹುನ್ನಾರ ನಡೀತಿತ್ತು. ಅದಕ್ಕೆ ಅವರು ಎದುರುಕೊಂಡು ಈ ತರ ಮಾಡಿದ್ದಾರೆ. ಪ್ರತಿಭಟನೆಯ ಹಂತಕ್ಕೆ ಬಂದಿದ್ದೀರಿ. ಮೈಸೂರು ಚಲೋ ಅಂತ ಮಾಡೋದಕ್ಕೆ ಹೋದ್ರಿ, ಆಗ್ಲಿಲ್ಲ. ಅರ್ಧಕ್ಕೆ ನಿಲ್ಲಿಸುವಂತಹ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರದ. ಈ ಹಿಂದೆ ನೀವು ಕೂಡ ಇವರ ಕಾಲ್ನಡಿಗೆಯನ್ನ ಪ್ರತಿಭಟನೆಗಳನ್ನು ಹತ್ತಿಕ್ಕುವಂತಹ ಪ್ರಯತ್ನ ನರೇಂದ್ರ ಮೋದಿ ಸರ್ವಾಧಿಕಾರಿ ಮೇಡಮ್, ನಮ್ಮನ್ನ ಸರ್ವಾಧಿಕಾರಿ ಅಂತ ಕರಿತಿದ್ದಾರೆ. ಇಡೀ 10 ವರ್ಷದಲ್ಲಿ ರತನ್ ಅವರು ಹೇಳಿ. ಏನ್ ಪ್ರಶ್ನೆ? ಅದೇ ಸರ್, ಈಗ ನಿಮ್ಮ ಹೋರಾಟಗಳನ್ನ ಹತ್ತಿಕ್ಕುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಏನ್ ಮಾಡ್ತೀರಿ ನೀವು? ಇವಾಗ ಮೈಸೂರು ಚಲೋ ಅಂತ ನಾವು ಮಾಡಿದ್ರೆ ಇವ್ರಿಗೆ ಯಾಕೆ ಭಯ ಅಲ್ವಾ? ಇವ್ರು ಮೇಕೆದಾಟು ಅಂತ ಅಲ್ಲಿಂದ ನಡ್ಕೊಂಡು ಬಂದ್ರು, ನಾವೇನಾದ್ರೂ ತೊಂದರೆ ಕೊಟ್ಟಿದ್ವಾ? ಅದು ಚಳುವಳಿ ಅಲ್ಲ, ಅದು ಚಳುವಳಿ ಅಲ್ಲ. ಕೇಸ್ಗಳಾಯ್ತು ಅವ್ರ ಮೇಲೆ, ಚಳುವಳಿ ಅಲ್ಲ, ಅದು ಅಲ್ಲಲ್ಲ, ಹೋರಾಟನೂ ಅಲ್ಲ. ಅದು ಕೋವಿಡ್ ರೂಲ್ಸ್ ವಯಲೇಷನ್ ಮಾಡಿದ್ರಿಂದಾಗಿ ಕೇಸ್ ಆಗಿದೆ ಕೆಲವ್ರ ಮೇಲೆ, ಅಷ್ಟೇ ಬಿಟ್ರೆ ಲಾಕ್ಡೌನ್ ಆಯ್ತು ಇದಕ್ಕಿದ್ದಂಗೆ ಅವಾಗ, ಆಯ್ತಾ? ಆದ್ರೆ ಇವತ್ತು ಇಲ್ಲಿಂದ ಅಲ್ಲಿಗೆ ನಾವು ಹೋಗಕ್ಕೆ ಬೇಕಂತಾನೆ ಬಿಜೆಪಿ ಲಾಕ್ಡೌನ್ ಮಾಡ್ಬಿಟ್ರು, ಜನಪರವಾಗಿ ಹೋರಾಟ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತ ಮಾತಾಡಿಸಿ ಏನ್ ಹೇಳ್ತಾರೆ ಹೇಳಿ ಸರ್, ಹೇಳಿ. ಈಗ ಮಧ್ಯ ಮಾತಾಡಕ್ ಬಿಡಲ್ಲ, ಮಧ್ಯ ಒಂದು ಆಮ್ ಆದ್ಮಿ ಪಾರ್ಟಿ ಮಾತಾಡಿದ್ರು ನೀವು ಮಾತಾಡ್ತೀರಾ, ನಾನ್ ಮಾತಾಡಿದ್ರು ನೀವು ಮಾತಾಡ್ತೀರಾ, ಆಂಕರ್ ಮಾತಾಡಿದ್ರು ನೀವು ಮಾತಾಡ್ತೀರಾ, ನೀವು ಮಾಡ್ಕೊಳ್ಳಿ ಅಲ್ಲ. ಹೋರಾಟ ಮಾಡಿದಾಗ ನಮಗ್ ತಡೆದ್ರು ಸರ್ವಾಧಿಕಾರಿ ಅನ್ನೋದಕ್ಕೆ ನಾನು ಅರ್ಧ ನಿಮಿಷ ಕ್ಲಾರಿಫಿಕೇಶನ್ ಮಾಡ್ಬೇಕಾಗಿತ್ತು. ಕ್ಲಾರಿಫಿಕೇಶನ್ ನಿಮ್ ಟೈಮ್ ಅರ್ಧದಲ್ಲಿ ಕೆಂಗೇರಿಯಲ್ಲೇ ತಡೆಯೋದು, ಅರ್ಧದಲ್ಲೇ ತಡೆಯೋದು. ಅವರು ಹೋರಾಟ ಮಾಡ್ತಾರೆ ಅಂತಂದಾಗ ಈಗ ನಿಮಗೆ ಅಷ್ಟೊಂದು ಭಯ ಯಾಕೆ? ಹೈವೇನಲ್ಲಿ ಹೋರಾಟ ಮಾಡೋದಕ್ಕೆ ಸರ್ವಾಧಿಕಾರಿ ಧೋರಣೆ ಅಂತ ಯಾಕಂತ ಹೇಳ್ತೀನಿ. ಸರ್ವಾಧಿಕಾರಿ ಧೋರಣೆ ಇವತ್ತು ನಾವು ಈ ನಾಯಂಡಹಳ್ಳಿಯಿಂದ ಮೈಸೂರಿಗೆ ವೆಹಿಕಲ್ ಮೂಲಕ ಹೋಗೋದು ಅಂತ ಪ್ಲಾನ್ ಆಗಿತ್ತು. ಆದರೆ ನಮ್ಮ ಎಲ್ಲ ಮಂಡಲ ಅಧ್ಯಕ್ಷರುಗಳಿದಾರಲ್ಲ, ಅವರ ಮನೆ ಎದುರು 20-30 ಪೊಲೀಸರುಗಳನ್ನ ಹಾಕಿ ಅವ್ರು ಹೊರಗಡೆ ಹೋಗ್ದಿದ್ದಾಗೆ ಪೊಲೀಸ್ ಸರ್ಪಗಾವಲಿಟ್ಟಿದ್ದಾರೆ. ಇದು ಸರ್ವಾಧಿಕಾರಿ ಧೋರಣೆ ಅಲ್ವಾ? ಒಂದು. ಎರಡನೇದಾಗಿ ಅಲ್ಲಿಂದ ನಾವು ಹೊರಟ ತಕ್ಷಣನೇ ಆ ಒಂದು ಇದು ಯಾವುದೋ ಕುಂಬಳಗೋಡು ಇದೆಯಲ್ಲ, ಕುಂಬಳಗೋಡು ಅಲ್ಲಿ ಫುಲ್ ಪೊಲೀಸ್ ಸರ್ಪಗಾಲು ಹಾಕಿ ಒಂದು ಚೂರು ಮುಂದೆ ಕಡೆ ಹೋಗಕ್ಕೆ ಬಿಟ್ಟಿಲ್ಲ. ಆ ನಂತರ ನಾವು ರಾಸ್ತಾ ರೋಕೋ ಮಾಡಿದ ನಂತರ ಸ್ವಲ್ಪ ದೂರ ಹೋಗಕ್ಕೆ ಬಿಟ್ಟಿದ್ದಾರೆ. ಬಿಡದಿ ಅವರಿಗೆ ಅದು 2-3 ಕಡೆ ಇದು ಬ್ಯಾರಿಕೇಡ್ ಹಾಕಿ ಅಲ್ಲಲ್ಲಿ ನಮ್ಮ ವೆಹಿಕಲ್ ಗಳನ್ನ ತಡೆದು ಮುಂದೆ ಹೋಗಕ್ಕೆ ಬಿಟ್ಟಿಲ್ಲ. ಇದು ಸರ್ವಾಧಿಕಾರಿ ಧೋರಣೆ ಅಲ್ವಾ? ಹೌದು. ಪ್ರತಿಭಟನೆ ಮಾಡೋದಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ, ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ. ಆದ್ರೆ ಪ್ರತಿಭಟನೆ ಮಾಡೋಕ್ ಬಿಡ್ಲಿಲ್ವಲ್ಲ, ಅದಕ್ಕೋಸ್ಕರ ನಾವು ಸರ್ವಾಧಿಕಾರಿ ಧೋರಣೆ ಅಂತ ಹೇಳ್ತೀವಿ. ಇದು ಸರ್ವಾಧಿಕಾರಿ ಧೋರಣೆನೆ. ಪ್ರತಿಭಟನೆ ಮಾಡಕ್ಕೆ ಬಿಡದಿರುವಂತ ಸಿದ್ದರಾಮಯ್ಯ ಸರ್ಕಾರ ಅವರು ಸರ್ವಾಧಿಕಾರ ಧೋರಣೆಯನ್ನ ತೋರಿದೆ. ಆಯ್ತು, ಈಗ ಮೂಡಾದಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿದೆ, ಹಿಂದಿನಿಂದಲೂ ಹಗರಣ ಆಗಿದೆ. ಆಯ್ತು ಸರ್, ಅದು ಮಾತಾಡಿ. ಬಿಜೆಪಿನವರು ಒಂದು ವಕ್ತಾರ ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬೇಕು. ನಮಗೆ ಚಳುವಳಿ ಮಾಡಕ್ ಬಿಟ್ಟಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಚಳುವಳಿ ಮಾಡಕ್ಕೆ ಒಂದು ನೀತಿ ನಿಯಮಗಳಿದೆ ಮೇಡಮ್. ಪ್ರತಿಭಟನೆ ಆಯ್ತು, ಪ್ರತಿಭಟನೆ ಅಂತಾನೆ ತಿಳ್ಕೊಳ್ಳೋಣ, ಪ್ರತಿಭಟನೆ ಅಂತಾನೆ ತಿಳ್ಕೊಳ್ಳೋಣ.
ಪ್ರತಿಭಟನೆ ಮಾಡೋಕ್ಕೆ ಆಯಾಯ SP ಇದ್ರೆ SP ಅವ್ರ ಹತ್ರ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಪರ್ಮಿಷನ್ ತಗೊಳ್ಬೇಕು ಹೊರತೇನಾ. ಫಸ್ಟ್ ಆಫ್ ಆಲ್ ಏಕೈಕ ಇವ್ರ ಮನಸ್ಸಿಗೆ ಬಂದಂಗೆಲ್ಲ ಚಳವಳಿಗಳು ಮಾಡೋಕ್ಕಾಗಲ್ಲ. ಹೋದ್ಮೇಲೆ ತಡೆಯೋದು ಬನ್ನಿ, ದಾರಿಲೇ ತಡೆದ್ರಲ್ಲ ಅಂತ ಹೇಳ್ತಿರೋದು. ಮಂಡಲ ಅಧ್ಯಕ್ಷರು ನ್ಯಾಷನಲ್ ಹೈವೇ ಯಾಕೆ ಪೊಲೀಸ್ ಮೈಸೂರು ನ್ಯಾಷನಲ್ ಹೈವೇ ಎಲ್ಲ ಕಡೆ ಮಂಡಲ ಅಧ್ಯಕ್ಷರು ಪ್ರಕರಣ ಇದೆಯಪ್ಪ. ರಾಜ್ಯ ಕಾರ್ಯದರ್ಶಿ ಪ್ರತಿಭಟನೆ ಮಾಡೋ ನನ್ನ ಮೇಲೆ ಒಂದು ರಾಜ್ಯ ಕಾರ್ಯದರ್ಶಿ ತಮ್ಮೇಶ್ ಗೌಡ್ರು ಪರಮೇಶ್ವರ್ ಅವರ ಮನೆ ಸುತ್ತ 50 ಜನ ಸರಿ, ಆಯ್ತು ಬಿಡೋಣ. ತಮ್ಮೇಶ್ ಗೌಡ ಅಂತ ರಾಜ್ಯ ಕಾರ್ಯದರ್ಶಿ ಅವರ ಮನೆ ಸುತ್ತ ಪ್ರತಿಭಟನೆ 50 ಜನ ಪೊಲೀಸರು ಹಾಕಿದ್ದಾರೆ. ಯಾಕಂತ ಹೇಳಿ ನ್ಯಾಯಬದ್ಧವಾದ ಪ್ರತಿಭಟನೆ ಯಾಕ್ರೆ ಅವರು ಬ್ಯಾಟನ್ ಪುರದಲ್ಲಿ ಯಾಕೆ ಹಾಕಿದ್ದೀರಾ? ಬ್ಯಾಟನ್ ಪುರದಲ್ಲಿ 50 ಪೊಲೀಸರು ಹಾಕಿದ್ದೀರಾ? ಅಲ್ಲ ನೋಡಿ, ಪ್ರತಿಭಟನೆ ಮಾಡೋದಕ್ಕೆ ನ್ಯಾಯಯುತವಾಗಿ ಶಾಂತಿಯುತವಾಗಿ ಸಂವಿಧಾನದಲ್ಲಿ ಅವಕಾಶ ಇದೆ. ಅದಕ್ಕೆ ಅಂತ ಫ್ರೀಡಂ ಪಾರ್ಕ್ ಅನ್ನೋ ಒಂದು ಜಾಗ ಕೂಡ ಇದೆ ಬೆಂಗಳೂರಿನಲ್ಲಿ. ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರೆ ಯಾರು ಕೂಡ ತಡೆಯಲ್ಲ. ಸಂವಿಧಾನ ಚಳವಳಿ ಪ್ರತಿಭಟನೆ ಮಾಡಕ್ಕೆ ಹೋಗಿದ್ದ ನಮ್ಮ ಕೇಂದ್ರ ಸರ್ಕಾರ ವಿರುದ್ಧವಾಗಿ ಕೇವಲ 2 ನಿಮಿಷ ಹಗರಣ ಇವತ್ತು ನೆನ್ನೆದಲ್ಲ. ಹಿಂದಿನ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಲ್ಲೂ ಕೂಡ 100 ಕೋಟಿ ಅವ್ಯವಹಾರ, ಅಂದ್ರೆ 100 ಕೋಟಿ ಅವ್ಯವಹಾರ ನಡೀತಾ ಇದ್ರು ಕೂಡ ಹಿಂದಿನ ಅಧಿಕಾರಿಗಳು ಈ ಕುರಿತಾಗಿ ಆರೋಪಗಳನ್ನು ಮಾಡಿದ್ರು ಕೂಡ ಯಾರು ಇದಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ರಾಜಾರೋಷವಾಗಿ ಮಾಡ್ಕೊಂಡೇ ಬಂದ್ರು. ಪ್ರತಿಯೊಬ್ರು ಕೂಡ ಇದರಲ್ಲಿ ಫಲಾನುಭವಿಗಳು ಇದ್ದಾರೆ ಸರ್ಕಾರದ ಮಟ್ಟದಲ್ಲಿ. ಯಾವ್ಯಾವ ಸರ್ಕಾರದಲ್ಲಿ ಅಧಿಕಾರದಲ್ಲಿತ್ತೋ ಅವಾಗ ಅಂತ. ಈಗ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದಿರೋದಕ್ಕೆ ಹಿಂದಿನ ಕಥೆಗಳೆಲ್ಲ ಮುನ್ನೆಲೆಗೆ ಬರ್ತಾ ಇದೆ. ಇದನ್ನ ಸರಿಪಡಿಸೋರು ಯಾರು ಹಾಗಾದ್ರೆ ಅಂತ. ನಾನು ಹಿಂದೇನು ಡಿಬೇಟ್ಗಳು ಇದೇ ವಿಷಯ ಮಾತಾಡ್ಬೇಕಾದ್ರೆ ಈ ಬಿಜೆಪಿನವರು ಕಾಂಗ್ರೆಸ್ನವರು ಸದನದಲ್ಲಿ ವಿರೋಧ ಪಕ್ಷ ಪ್ರತಿಪಕ್ಷಗಳಷ್ಟೇ ಹೊರಗಡೆ ಬಂದ್ರೆ ದೇ ಆರ್ ಪಾರ್ಟ್ನರ್ಸ್ ಇನ್ ಕ್ರೈಮ್, ಪಾರ್ಟ್ನರ್ಸ್ ಇನ್ ಕರಪ್ಷನ್, ಪಾರ್ಟ್ನರ್ಸ್ ರಿಯಲ್ ಎಸ್ಟೇಟ್ ಕಂಪನಿ ಮೂಡ ಅಂತಂದ್ರೆ ನೋಡಿ 94ರಿಂದ 30 ವರ್ಷದಲ್ಲಿ ಎರಡೇ ಲೇಔಟ್ ಮಾಡಿದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಎಲ್ಲಾರು ಅಷ್ಟೇ ಬಹಳಷ್ಟು ಜನ ರಾಜಕಾರಣಿಗಳೇ. ಅಲ್ಲಿ ಮೈಸೂರಿನವ್ರಿಗೆ ಎಷ್ಟು ಜನ ಸೈಟ್ ಸಿಟ್ಟಿಗೆ ಅಂತ ಮಾಹಿತಿ ತೆಗೆದುಬಿಡಿ, ಅದ್ರಲ್ಲಿ ಗೊತ್ತಾಗುತ್ತೆ. ಮೈಸೂರವ್ರಿಗೆ ಸಿಕ್ಕಿರೋದು ಕಡಿಮೆನೆ, ಎಲ್ಲಾ ರಾಜಕೀಯ ನೇತಾರಗಳೇ ಸಿಕ್ಕಿರೋದು ಸೈಟ್. ಮತ್ತೆ ಇನ್ನೊಂದೇ ಅಂದ್ರೆ ಇಲ್ಲಿ ಎಸ್ಟಿ ಹಗರಣದ ಬಗ್ಗೆ 187 ಕೋಟಿ ಎಸ್ಟಿ ನಿಗಮದ ಯಾರ್ ದುಡ್ಡು? ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಶೋಷಿತ ವರ್ಗ ದೀನ ದಲಿತರಿಗೋಸ್ಕರ ಅಂತ ಹೇಳ್ಬಿಟ್ಟು 187 ಕೋಟಿ ಎಸ್ಟಿ ದೀನ ಶೋಷಿತರಿಗೋಸ್ಕರ ಹೋಗ್ಬೇಕಾಗಿರೋಂಥ ಹಣ ಇವತ್ತಿನ ದಿವಸ ಎಲ್ಲೋ ಬೇರೆ ರಾಜ್ಯಗಳಿಗೆ ಹೋಗುತ್ತೆ, ತಿಂದು ತೇಗ್ತಾ ಇದ್ದಾರೆ ನೋಡಿ ಮೇಡಮ್. ಒಂದು ಇವಾಗ ನಾನು ಮಾಹಿತಿ ನನ್ನ ಹತ್ರ ಕೊಡ್ತೀನಿ. ಈ STಯಲ್ಲಿ ಕಳೆದ ವರ್ಷ ಅಡ್ಮಿಷನ್ ಆಗಿರೋ ಮೆಡಿಕಲ್ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಇದುವರೆಗೂ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. 2023ರಲ್ಲಿ PUC ಪಾಸ್ ಆಗಿರೋ ಮಕ್ಕಳಿಗೆ 75% ಮೇಲಿಂದ ಬಂದಿರೋಂಥ ಮಕ್ಕಳಿಗೆ 20,000 ರೂಪಾಯಿ ಬಹುಮಾನ ಕೊಡ್ತಾರೆ, ಪ್ರೈಸ್ ಮನಿ ಅಂತ ಹೇಳ್ಬಿಟ್ಟು. ಒಂದು ವರ್ಷ ಕಳೆದಿದೆ, 24ರಲ್ಲಿ ಕೂಡ ಇನ್ನೊಂದು ಬ್ಯಾಚ್ ಪಾಸ್ ಆಗಿದೆ. ಇವ್ರಿಗೂ ಇನ್ನೂ ಅಪ್ಲಿಕೇಶನ್ ಕರೆದಿಲ್ಲ. 23ರಲ್ಲಿ ಆಗಿರೋರು ಕೂಡ 20,000 ರೂಪಾಯಿ ಕೊಟ್ಟಿಲ್ಲ. ಅಂದ್ರೆ ಈ ಇವ್ರಿಗೋಸ್ಕರ ಬೇಕಾಗಿರುವಂತ ಹಣನ ಇವ್ರು ನುಂಗು ನೀರು ಕುಡಿತಾ ಇದ್ದಾರೆ. ಮತ್ತೆ ಹೇಳಕೊಳ್ಳೋದು ನೋಡ್ರೆ ನಾವು ದೀನ ದಲಿತರಿಗೆ SC/STಗಳಿಗೋಸ್ಕರ ಅಂತ ಹೇಳ್ಬಿಟ್ಟು ಮೇಡಮ್. ಈಗ ನೋಡಿ ಇಂಜಿನಿಯರಿಂಗ್ ಕಷ್ಟಪಟ್ಟು ತಗೊಂಡ ಒಂದು ವಿದ್ಯಾರ್ಥಿ 1.5 ಲಕ್ಷ ಫೀಸ್ ಕಟ್ಟಬೇಕು ಅಂತಂದ್ರೂ ಕಷ್ಟ ಇರುತ್ತೆ. ಏನೋ ಸರ್ಕಾರದಿಂದ ನಾನು ಸ್ಕಾಲರ್ಶಿಪ್ ಬರುತ್ತೆ ಅಂತ 5% 10% ಎಲ್ಲೋ ಕೈ ಸಾಲ ತಗೊಂಡ್ಬಂದು ಇವಾಗ ಬಡ್ಡಿ ಕಟ್ಟಿರ್ತಾರೆ ಒಂದು ವರ್ಷದಿಂದ. ಒಂದು ವರ್ಷ ಆದ್ರೂ ಅವ್ರಿಗೆ ಇದುವರೆಗೂ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಈ ಸರ್ಕಾರ. ಬಟ್ ಮಂತ್ರಿಗಳೇ ನೀರು ಕುಡಿತಾ ಇರ ಸರ್ಕಾರ ದಿನ ದಲಿತರ ದುಡ್ಡ ಕೂಡ ನಿಗಮ ಮಂಡಳಿಗಳಲ್ಲಿ ಆಗ್ತಾ ಇರುವಂತಹ ಅಭಿವೃದ್ಧಿ ನಿಗಮ ಮಂಡಳಿಗಳಲ್ಲಿ ಆಗ್ತಾ ಇರುವಂತಹ ಹಗರಣಗಳನ್ನ ನೋಡಿದ್ದೀರಿ, ಕೇಳಿದ್ದೀರಿ. ಆದ್ರೂ ಕೂಡ ಎಚ್ಚೆತ್ತುಕೊಳ್ಳಲ್ಲ. ರಾಜಾರೋಷವಾಗಿ ಯಾರ್ಯಾರ್ದೋ ಅಕೌಂಟಿಗೆ ದುಡ್ಡುಗಳು ಹೋಗುತ್ತೆ. ಸರ್ಕಾರದ ಹೊಣೆ ಅಲ್ಲದೆ ಇದು ಸಣ್ಣ ಒಂದು ಹಗರಣ ಅಥವಾ ಸಣ್ಣ ಪ್ರಕರಣ ಅಂತೇಳಿ ತಳ್ಳಿ ಹಾಕುವಂತಹ ಪ್ರಯತ್ನವನ್ನ ಅಥವಾ ಸರ್ಕಾರ ಅಥವಾ ಕಾಂಗ್ರೆಸ್ ಪ್ರಾರಂಭದಿಂದಲೂ ಮಾಡಿಕೊಂಡು ಬಂದಿದ್ದೆ ನಿಮಗೆ ಉರುಳ ಆಯ್ತಾ ಹೇಗೆ? ನೀವು ಒಂದಷ್ಟು ಕಟ್ಟುನಿಟ್ಟಾಗಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ನೀವು ಕಟ್ಟುನಿಟ್ಟಾಗಿ ಮಾತನಾಡಿದ್ರೆ ಇವತ್ತು ನಿಮ್ಮ ಮೇಲೆ ಇಷ್ಟು ದೊಡ್ಡ ಮಟ್ಟದ ಆರೋಪ ಬರ್ತಾ ಇದೆ. ಈಗ ನಾವು ಆರೋಪ ಬಂದಿದೆ ಮೇಡಮ್, ಇನ್ನೂ ಅದು ಸಾಬೀತಾಗಿಲ್ಲ. ಇರಲಿ, ಯಾರು ತಪ್ಪು ಮಾಡಿದ್ರೆ ಅವ್ರ ಶಿಕ್ಷೆ ಆಗಲಿ. ಇಡೀ ದೇಶದಲ್ಲಿ
SCP TSP ಅಂತ ಯೋಜನೆ ಈ ರಾಷ್ಟ್ರಕ್ಕೆ ಪರಿಚಯ ಮಾಡಿಕೊಟ್ಟಂತ ಸಿದ್ದರಾಮಯ್ಯನವರು ಮತ್ತೆ ಅದನ್ನ ಕಾಂಗ್ರೆಸ್ misappropriate ಮಾಡಿದ್ದಾರೆ ಒಂದು ಕರ್ನಾಟಕದಲ್ಲಿ. ಎರಡನೇ ಭಾಗ SCP TSP ಅಂತ ಏನಿದೆಯಲ್ಲ ನಿಜವಾಗ್ಲೂ ಸಹ ಅದು ಒಳ್ಳೆ ಯೋಜನೆ. ಅದ್ರ ನಾನು BJP ಮಾತಾಡ್ತಾ ಇದ್ದೀನಿ. ಅದಲ್ಲ ಓಕೆ ನಾನು ಹೇಳ್ತಿರೋದು ಪ್ರಶ್ನೆಗೆ ಉತ್ತರ ಇಲ್ಲ ನಾನು ಹೇಳ್ತಿರ್ತಕ್ಕಂಥದ್ದು ಯಾಕೆ SCP TSP ವಿಷಯ ಮಾತಾಡಿದೆ ಅಂದ್ರೆ ನಮ್ ದಲಿತರ ಪರವಾಗಿ ಸ್ಕಾಲರ್ಶಿಪ್ ಯಾಕೆ ಕೊಟ್ಟಿಲ್ಲ? 1 ವರ್ಷದಿಂದ ಮಕ್ಕಳಿಗೆ ಸ್ಕಾಲರ್ಶಿಪ್ ಯಾಕೆ ಕೊಟ್ಟಿಲ್ಲ? ಮೇಡಮ್ ಇದೇ ದಲಿತರು ಮೇಡಮ್ ದಯಮಾಡಿ ಒಂದು ತಿಳ್ಕೊಳ್ಳಿ, ಇದೇ ದಲಿತರು ಏನಾದ್ರು ಅಲ್ಲಲ್ಲ ಮೇಡಮ್ ಇದೇ ದಲಿತರು ಏನಾದ್ರು ಒಂದು ಕಾಂಟ್ರಾಕ್ಟ್ ಮಾಡ್ತೀವಿ ಅಂದ್ರೆ 1 ಕೋಟಿವರೆಗೂ ಕೊಲೆಸ್ಟ್ರಾಲ್ ತಗೊಂಡಿದ್ರೆ ಸಿಗರೇಟ್ ತಗೊಂಡಿದ್ರೆ ಟೆಂಡರ್ ಕೊಡಿ ಅಂತ ಹೇಳಿ ಮಾಡಿ ಸರ್ಕಾರ ನಮ್ದು ಮೇಡಮ್ ಅಂಗೀಕಾರ ತಗೊಂಡು 1 ಕೋಟಿ ಶೆಡ್ಯೂಲ್ ಕಾಸ್ಟ್ ಮಾಡ್ತಿದ್ದಾರೆ. ಸೆಕ್ಯೂರಿಟಿ ಇಂದ ಕೆಲಸ ಕೊಡ್ತಾರೆ ನಿಯಮ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ದೊಡ್ಡ ದ್ರೋಹ ಮೇಡಮ್. ಸಮಾಜ ಕಲ್ಯಾಣ ಇಲಾಖೆ ಲೋಕೋಪಯೋಗಿ ಇಬ್ಬರು ಮಂತ್ರಿ ಆಗಿದ್ದಾಗ ಸಮಾಜ ಕಲ್ಯಾಣಿಯಲ್ಲಿ ಇರ್ತಕ್ಕಂಥ ದುಡ್ಡನ್ನ 27,000 ಕೋಟಿ ಲೋಕೋಪಯೋಗಿ ಬಳಸ್ಕೊಂಡಿದ್ದ ಸರ್ಕಾರ ನೀವು ಅದಕ್ಕೋಸ್ಕರ ಈ ತರ ಆಯ್ತಾ ಡೈವರ್ಟ್ ಮಾಡಬೇಡಿ ವಿಚಾರವನ್ನ ದಯವಿಟ್ಟು. ಅಂತಿಮವಾಗಿ ನಿಮ್ಮ ನಿಲುವೇನು 2 ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ವಿಷಯಕ್ಕೆ ಏನು ವಾಟ್ ನೆಕ್ಸ್ಟ್ ಮೇಡಮ್? ಇದೆರಡು ಅತಿ ದೊಡ್ಡ ಹಗರಣ ಹಾಗೂ ಕರ್ನಾಟಕದ ಇತಿಹಾಸದಲ್ಲಿ ಅತಿ ದೊಡ್ಡ ಹಗರಣ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗೂ ಹಾಗೂ ಈ ಒಂದು ಹಗರಣದ ವಿರುದ್ಧ ಹೋರಾಟ ಮಾಡಿದಂಥ ಭಾರತೀಯ ಜನತಾ ಪಕ್ಷವನ್ನು ಇವರು ಸರ್ವಾಧಿಕಾರಿ ಧೋರಣೆಯಿಂದ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದ್ದಾರೆ. ಇವತ್ತು ಬ್ಯಾಟರಾಯನ್ಪುರ ನಾವು ಚಳವಳಿ ಮಾಡ್ತಿರೋದು ಎಲ್ಲೋ ಬ್ಯಾಟರಾಯನ್ಪುರದಲ್ಲಿರುವ ಮನೆ ಇರುವಂಥ ತಮ್ಮೇಶ್ ಗೌಡ ಅನ್ನುವರ ಮನೆ ಸುತ್ತ 50ಕ್ಕಿಂತ ಹೆಚ್ಚು ಪೊಲೀಸರನ್ನ ಹಾಕಿ ಪೊಲೀಸ್ ಸರ್ಪಗಾವಲು ಹಾಕಿದ್ರು. ಇದು ಯಾಕೆ ಅನ್ನುವಂಥದ್ದು ಇದು ಸರ್ವಾಧಿಕಾರಿ ಧೋರಣೆ ಅಲ್ಲದೆ ಮತ್ತೇನು? ಆದ್ರಿಂದಾಗಿ ಭಾರತೀಯ ಜನತಾ ಪಕ್ಷ ಈ 2 ಹಗರಣವನ್ನ ಫೈನಲ್ ಗೋಲ್ ಅವರಿಗೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಹೋರಾಟವನ್ನ ನಾವು ನಿಲ್ಲಿಸದೆ ಹೋರಾಟವನ್ನ ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗುವ ಅದನ್ನ ಕಾದು ನೋಡಿ. ಓಕೆ, ಏನ್ ಹೇಳ್ತೀರಿ ಸರ್ ಅಂತಿಮವಾಗಿ? ಮೇಡಮ್ ಇವತ್ತು ಮೂಢ ಹಗರಣ ಇದೆಯಲ್ಲ ಅದು BJP ಸ್ವಯಂ ಘೋಷಿತ ಸೃಷ್ಟಿ ಹಗರಣ. ಅದು ಓಕೆ, ವಾಲ್ಮೀಕಿ ಇದೇನೋ ಒಂದು ಹೇಳ್ತಿದ್ರಿ, ವಾಲ್ಮೀಕಿನಲ್ಲಿ ಯಾರೋ ಒಂದು ಆಲ್ರೆಡಿ ಹೇಳ್ತಿದ್ದೀರಿ ಅಲ್ಲ ಸರ್, ಕೇಳಿ ಮೇಡಮ್, ವಿಚಾರ ಏನಂದ್ರೆ ಸಾವಾಗಿರ್ತಕ್ಕಂಥ ಕುಟುಂಬಕ್ಕೆ ನಾವು ಅವ್ರ ದನಿಯಾಗಿರ್ತೀವಿ, ಅದ್ರ ಬಗ್ಗೆ ವಿಚಾರ ಏನಂದ್ರೆ ಇವರೇ ನಿಮ್ಮ ಮಂತ್ರಿಗಳು ಹೆಸರು ಬರ್ದಿಕ್ಕಿ ನೇಣ್ ಹಾಕೊಂಡ್ರೆ ಅಲ್ರಿ ಅವ್ರಿಗೇನ್ರಿ ಪರಿಹಾರ ಕೊಡ್ರಿ? ಎಷ್ಟೋ ಜನ ಶಿವಮೊಗ್ಗದ ಹಿಂದೂ ಇವತ್ತು ನಿಮ್ಮ ಬಿಜೆಪಿ ನಿಲುವಿಂದ ಕೊಲೆಗಳಾದ್ರು ಬಿಜೆಪಿ ಬಿಜೆಪಿ ಬಾವಿಗೆ ತೋಡಿ ಆ ಕುಟುಂಬಕ್ಕೆ ನಾವು ಸಹ ಒಬ್ಬ ಸಂತೈಸುವ ತನಿಖೆ ಆಗ್ತಾ ಇದೆ ಹೌದಮ್ಮ, ತನಿಖೆ ಆಗ್ತಾ ಇದೆ ಮೇಡಮ್, ತನಿಖೆ ಆಗ್ತಿದೆ ವೇಟ್ ಮಾಡಿ ಕಾಯ್ದು ನೋಡಿ. ನಾವಂತೂ ದೀನ ದಲಿತರ ಪರವಾಗಿ ಎಲ್ಲಾ ಕಾಲದಾಗೂ ಇವತ್ತು ನಿಂತಿದ್ದೀವಿ, ಕಾಂಗ್ರೆಸ್ ಸರ್ಕಾರ ಮುಂದೆ ನಿಂತ್ಕೊಳ್ತೀವಿ. ನೋಡಿ, ಈ 2 ಸ್ಕ್ಯಾಮ್ಗಳು ಏನು ನಡೆದಿದೆಯಲ್ಲ ಅದು ಕೂಲಂಕುಷವಾಗಿ ಎಲ್ಲ ತನಿಖೆ ನಡೀಬೇಕು. ಆದರೆ ಡೇ ಟು ಡೇ ಬೇಸಿಸ್ ಅಲ್ಲಿ ನಡೆದು ಆದಷ್ಟು ಬೇಗ ಇಲ್ಲಿ ತಪ್ಪಿತಸ್ಥರು ಆ ಮಂತ್ರಿಗಳಿರಲಿ ಮುಖ್ಯಮಂತ್ರಿಗಳು ಇನ್ವಾಲ್ವ್ ಇದ್ರು ಅದ್ರ ಬಗ್ಗೆ ಅವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕು. ದೀನ ದಲಿತರಿಗೆ ಈ STಗಳಿಗೆ ಎಲ್ರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇದ್ರ ಬಗ್ಗೆ ಆಗ್ರಹ ಪಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವೀಕ್ಷಕರು ನೋಡ್ತಾ ಇದ್ದೀವಿ 2 ಹಗರಣ, ದೊಡ್ಡ ಹಗರಣ, ಯಾವುದು ಸಣ್ಣ ಪುಟ್ಟ ಹಗರಣ ಅಲ್ಲ, ಚಿಕ್ಕ ಕೇಸ್ ಅಂತೂ ಎಲ್ಲ ಪಿಟಿ ಕೇಸ್ ಅಲ್ಲ. ಯಾಕಂತಂದ್ರೆ ಪಿಟಿ ಕೇಸ್ಗೂ ಕೂಡ ನಮ್ಮ ನೆಲದ ಕಾನೂನಿನ ಅಡಿಯಲ್ಲಿ ಆಗಬೇಕಾದ ಶಿಕ್ಷೆ ಆಗೇ ಆಗತ್ತೆ, ದೊಡ್ಡ ಪ್ರಕರಣಕ್ಕೂ ಕೂಡ ಆಗತ್ತೆ. ಬಟ್ ಯಾರೂ ಕೂಡ ಕಾನೂನಿಂದ ಹೊರತಾಗಿಲ್ಲ. ಆದರೆ ಇಲ್ಲಿ ಯಾರು ರಕ್ಷಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ.
ಸೊ ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿರುವಂತಹ ಈ ಎರಡೂ ಆರೋಪಗಳೇನಿದೆ, ಕೇವಲ ಆರೋಪಗಳನ್ನೇ ಮಾಡಿಕೊಂಡು ಬಂದಂತಹ ಕಾಂಗ್ರೆಸ್ ಸರ್ಕಾರ ಇವತ್ತು ದೊಡ್ಡ ಆರೋಪಗಳನ್ನು ಎದುರಿಸ್ತಾ ಇದೆ. ಸೊ ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ, ಜನರ ದಿಕ್ತಪ್ಪಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸೊ ನಿಜವಾದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಅದು ಸಿದ್ದರಾಮಯ್ಯನವರೇ ಆಗಿರ್ಬೋದು, ಮಾಜಿ ಸಚಿವ ಬಿ ನಾಗೇಂದ್ರನೇ ಆಗಿರ್ಬೋದು, ಮತ್ಯಾವ ಅಧಿಕಾರಿಗಳೇ ಆಗಿರ್ಬೋದು. ಇದರಲ್ಲಿ ಯಾವುದೇ ಮುಲಾಜ್ ನೋಡಲ್ಲ ಅಂತಾರಲ್ಲ ಸಿದ್ದರಾಮಯ್ಯನವರು, ಅದೇ ನಿಟ್ಟಿನಲ್ಲಿ ನಿಷ್ಪಕ್ಷಪಾತವಾಗಿ ನಡೀಬೇಕು. ಅದಾಗುತ್ತಾ ಕಾದು ನೋಡೋಣ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.